ನಮೋ ಅಥಾಪ್ತರಾಜ್ಯೋ ಭಗವಾನ್ ಸ ಲಕ್ಷ್ಮಣಂ ಜಗಾದ ರಾಜ ತರುಣೋ ಭವಾಶು ಇತೀರಿತಸ್ತ್ವಾಹ ಸ ಲಕ್ಷ್ಮಣೋ ಗುರುಂ ಭವತ್ಪದಾಬ್ಜಾತ್ ನ ಪರಂ ಋಣೋಮ್ಯಹಂ. ಇದು ಸುರಾಣಕರ ಕಥೆ ಆಯ್ತು. ಈಗ ಅನಂತರ ವಾಪಸ್ ಬರಬೇಕು ಅಂತೇಳಿ ಪ್ರಾರ್ಥನೆ ಮಾಡಲಿಕ್ಕೋಸ್ಕರ ರುದ್ರದೇವರನ್ನು ಕಳಿಸಿದರು. ಎರಡು ದುರ್ವಾಸರು ಬಂದರು. ನಡೆದ ವಿಶೇಷಗಳನ್ನೆಲ್ಲ ತಿಳಿಸಿದರು. ಒಟ್ಟಾಗಿ ದುರ್ವಾಸರ ಆಗಮನದ ಪ್ರಸಂಗ ರಾಮದೇವರು ಸಾಕ್ಷಾತ್ ನಾರಾಯಣ ಸರ್ವೋತ್ತಮ ಅನ್ನೋದನ್ನು ಮತ್ತೆ ತಿಳಿಸಿತು. ಜೊತೆಗೆ ಲಕ್ಷ್ಮಣನನ್ನು ರಾಮದೇವರು ಇನ್ನು ಹನ್ಮಿ ಕೊಲ್ತೀನಿ ಅಂತ ಹೇಳಿದರು. ತ್ಯಾಗವನ್ನು ಮಾಡಿದರು. ಅತ್ಯಂತ ಬಂಧುನಿಧನಂ ತ್ಯಾಗ ಏವ. ತುಂಬ ಪ್ರೀತ್ಯಾಸ್ಪರಾದ ಬಂಧುಗಳನ್ನು ಬಿಡೋದು ಕೊಲ್ಲೋದು ಅಂದರೆ ಬಿಟ್ಟಾಗ ಲೆಕ್ಕ. ಅದು ಕೊಲ್ಲೋದಕ್ಕೆ ಜಾಸ್ತಿ ನೋವಾಗುತ್ತೆ ಅವ್ರಿಗೆ. ಸಂಭಾವಿತಸ್ಯ ಚ ಕೀರ್ತಿ ಮರಣಾದತಿರಿಚ್ಯತೆ ಇದ್ದಾಗೆ. ಅದು ಲೋಕನ್ಯಾಯ. ಬಟ್ ಇಲ್ಲಿ ರಾಮದೇವರು ಮಾಡಿದ್ದೇನೋ ಅವ್ರು ವಾಪಸ್ ಕಳಿಸ್ಕೊಟ್ರು ಅಷ್ಟೇ. ಯಾಹಿ ಹೋಗೋದು ಅರ್ಥ. ಹೋಗೋದ್ರೆ ಬಿಡ್ದವ್ರಿಗೆ ಏನರ್ಥ? ದೇಶ ಬಿಟ್ಟು ಹೋಗೋದು. ಅವ್ರಿಗೆ ಆಗ ಅವತಾರ ಮುಗಿತು ವಾಪಸ್ ಹೋಗೋದು ಅಂತ. ಅವ್ರ ಸಂಬಂಧ ಯಾರು ಹೇಳ್ತಾರೋ ಅವ್ರಿಗೆ ಸರಿಯಾಗಿ ಅರ್ಥ ಆಗತ್ತೆ. ಶ್ರೋತ್ರಾನುಕೂಲ್ಯ ವಕ್ತಾನುಕೂಲ್ಯ ಅಂತ ಯಾಕೆ ಹೇಳ್ತೀವಿ ಅಂದರೆ, ಹೇಳೋನ್ ಮಾತು ಕೇಳೋನ್ ಮಾತು ಇರುತ್ತಲ್ಲ. ಕೇಳೋನು ಕೇಳಲಿ ಅಂತ ಹೇಳೋನು ಹೇಳಿರ್ತಾನಾದ್ರಿಂದ ಅವ್ರಿಗೆ ಅರ್ಥ ಆದಾಗ ಬೇರೆಯವ್ರಿಗೆ ಅರ್ಥ ಆಗೋದಿಲ್ಲ. ಗೊತ್ತಾಯ್ತಾ? ಅದೇ ರೀತಿಯೇ ಯಾರು ಹೇಳಬೇಕು ಅಂತ ನಿರೀಕ್ಷೆ ಮಾಡಿರ್ತಾರೆ ಅವ್ರ ಮಾತಿನಲ್ಲಿ ಭಾಳ ವಿಶ್ವಾಸ ಇರುತ್ತೆ. ಈ ಮಕ್ಕಳು ಏನು ಹೇಳಿದ್ರೆ ಕೇಳ ಬಿಸಿ ಹೇಳ್ತಾ ಇರೋದ್ರೆ ಕೇಳಿಬಿಡ್ತಾರೆ. ಆತ ಅಲ್ಲಿ ಹೇಳೋದಕ್ಕೆ ಇದ್ದಾರೆ ಅವನು ಪಾನಿ ಗಟ್ಟಿಯಾಗಿ ಕೂತಿರೋದು. ಆ ದೃಷ್ಟಿಯಲ್ಲಿ ಲಕ್ಷ್ಮಣನಿಗೆ ಅರ್ಥ ಆಯಿತು. ಆ ಹೇಳಿದ್ದು ರಾಮ, ಕೇಳಿದ್ದು ಲಕ್ಷ್ಮಣ. ಹೋಗಿದ್ದ ಆತಕ್ಕೆ ನಾವು ಕಾಮೆಂಟ್ ಮಾಡೋದು ಹಕ್ಕಿಲ್ಲ. ಯಾಕೆ? ಥರ್ಡ್ ಪಾರ್ಟಿ ಆಗ್ತೀವಿ ನಾವೀಗ. ಲಕ್ಷ್ಮಣ ಹೇಳಿದ, ಲಕ್ಷ್ಮಣ ಬೈಲಿಲ್ಲ ರಾಮದೇವ್ರನ್ನ, ಗಲಾಟೆ ಮಾಡಲಿಲ್ಲ, ಅರ್ಥ ಮಾಡ್ಕೊಂಡ ಅಂತ ಅರ್ಥ. ಬೈಯೋ ಕೆಲಸ ಆಗಿದ್ದರೆ ಲಕ್ಷ್ಮಣ ಏನು ಮಾಡ್ಬೋದು? ಏನು ತಪ್ಪು ಮಾಡಿದ್ರೆ ಆರ್ಗ್ಯೂ ಮಾಡ್ಬೋದಾಗಿದೆ. ಏನು ಇಲ್ಲೇ ಇಲ್ಲ. ಅರ್ಥ ಆಯ್ತು. ಹೋಗೋದು ಗೊತ್ತಿದ್ದು ಹೊರಟು ಬಿಟ್ಟ ರೆಡಿ ಅಷ್ಟೇ. ಸರ್ ಇದೆಲ್ಲ ಯಾತಕ್ಕೆ ಹೇಳಿದೆ ಅಂದರೆ, ತುಂಬ ಜನ ರಾಮದೇವ್ರನ್ನ ಬೈತಾರೆ ಅದಕ್ಕಾಗಿ. ಲಕ್ಷ್ಮಣನನ್ನು ಅಷ್ಟೆಲ್ಲ ಸೇವೆ ಮಾಡಿದ ಲಕ್ಷ್ಮಣನನ್ನು ರಾಮದೇವರು ತ್ಯಾಗ ಮಾಡುವಂಥ ಕಳಿಸ್ಬಿಟ್ರಲ್ಲ, ಎಷ್ಟು ಸಿಟ್ಟು. ಅದು ರಾಮದೇವರು ಇದಾಗಿದ್ದು ಭಕ್ತ ವಾತ್ಸಲ್ಯನ ಏನಿದು ಆದರ್ಶ ರಾಜನ ಅಂತ ಬಾಯಿ ಬಂದಾಗ ಬೈತಾರೆ. ಅವ್ರಿಗೆ ಗೊತ್ತಿರೋದಿಲ್ಲ. ಉಳಿದವ್ರಿಗೆ ಗೊತ್ತಿಲ್ಲ, ತಮಗೆ ಗೊತ್ತಿಲ್ಲ, ಉಳಿದವ್ರಿಗೂ ಕೂಡ ತಪ್ಪಾಗಿ ಹೇಳಿಬಿಡ್ತಾರೆ. ಅಥ ರಾಘವ ಸ್ವಭವನೋಪಗತೌ ವಿದಧೇ ಮತಿಂ ಸಹ ಜನೈರಖಿಲೈ ಸಮಘೋಷಯಚ್ಚ ಯೈಹೇಚ್ಛತಿ ತತ್ಪದಂ ಅಕ್ಷಯಂ ಸಪತಿ ಮಾಯೇತು ಇತಿ ಸಹ. ಯಾರು ವೈಕುಂಠಕ್ಕೆ ಬರಲು ತಯಾರಿದ್ದೀರಿ ಅವರೆಲ್ಲ ಕೂಡ ನನ್ನ ಜೊತೆಗೆ ಬರಬಹುದು, ಕೂಡಲೇ ಬನ್ನಿ ಅಂತ ಪರಮಾತ್ಮ ಎಲ್ಲ ಕಡೆಯೂ ಡಂಗುರ ಹೊಡಿಸಿದೆ. ಶ್ರುತ್ವಾ ತು ತದ್ಯೈಹ ಮೋಕ್ಷ ಪದೇಚ್ಛವಸ್ತೆ ಸರ್ವೇ ಸಮಾಯಯುರಥ ಆತೃಣಮಾಪಿಪೀಲಂ ರಾಮಾಜ್ಞಯ ಗಮನಶಕ್ತಿರಭೂತೃಣಾದೇಹೇ ಏತತ್ರ ದೀರ್ಘಭವಿನೋ ನಹಿತೇ ತದೈಚ್ಛನ್. ಶ್ರುತ್ವಾ ತು ತತ್ ಯಹ ಇಹ ಮೋಕ್ಷಪದೇಚ್ಛವಃ ಯೇ ಇಹ ಮೋಕ್ಷಪದೇಚ್ಛವಃ ತೇ ಸರ್ವೇ ಸಮಾಯಯುಃ. ಅಥ ಎಲ್ಲಿವರೆಗೂ? ಆತೃಣಂ ಆಪಿಪೀಲಂ ರಾಮಾಜ್ಞಯ ಗಮನಶಕ್ತಿ ಅಭೂತ್ ತೃಣಾದೇಹೇ ಯೇ ತತ್ರ ದೀರ್ಘಭವಿನಃ ನ ಹಿ ತೇ ತದಾ ಐಚ್ಛನ್. ಶುತ್ವಾ ತು ತತ್. ರಾಮದೇವ್ರ ಮಾತು ಕೇಳ್ತಿರ್ಲ ಕೆಲರು ಏನು ಮಾಡಿದರು? ಯೇ ಯೇ ಮೋಕ್ಷಪದೇಚ್ಛವಃ ತೇ ಸರ್ವೇ. ಯಾರ್ಯಾರಿಗೆ ಮೋಕ್ಷ ಬೇಕು ಅಂತ ಅಪೇಕ್ಷೆ ಇತ್ತು ಅವರೆಲ್ಲರೂ ಕೂಡ ಕಷ್ಟನಿಗೆ ಬಂದರು. ಸಮಾಯಯುಹು ಸಮಾಯಯುಹು ಸಮ್ಮಿತಿ ಆಯುಹು ಹೇಳಿದ್ದು ರಾಮದೇವರು ಸಾಕ್ಷಾತ್ ನಾರಾಯಣ. ವೈಕುಂಠ ಕರ್ಕೊಂಡು ನೀನೇ ಯಾರು ಹಾಗೆಲ್ಲ ಕೇಳಲಿಲ್ಲ. ಯಾಕೆ? ಯಾರತ್ತು ಗೊತ್ತಾಗಿತ್ತು ಅವರಿಗೆಲ್ಲ ರಾಮದೇವರು ನಾರಾಯಣ ನಿಮ್ಮ ಮೋಕ್ಷ ಕೊಡಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ನೀನು ಯಾರು ಅಂತ ಯಾರು ಹೇಳೋ ಪ್ರಸಂಗ ಬರಲೇ ಇಲ್ಲ. ಅಷ್ಟು ದಿವಸದಲ್ಲಿ ರಾಮದೇವರ ಸ್ವರೂಪ ಅರ್ಥ ಮಾಡ್ಕೊಂಡಿದ್ರಿಂದ ಅವರೆಲ್ಲ ಬಂದರು. ಎಲ್ಲಿಂದ? ಬರೀ ಮನುಷ್ಯರು ಅವರು ಇಲ್ಲ. ರಾಮದೇವ್ ಹೇಳ್ಬೇಕಾದ್ರೆ ಏನು ಹೇಳಿದ್ದಾರೆ? ಯಾರಿಗೆ ಮೋಕ್ಷ ಬೇಕೋ ಅವ್ರು ಬನ್ನಿ ಅಂತ ಹೇಳಿದ್ರು. ಮನುಷ್ಯರಿಗೆ ಏನು ಕಂಡೀಷನ್ ಹಾಕಿಲ್ಲ. ಅದಕ್ಕೇನು ಮಾಡಿದ್ರು? ಎಲ್ಲರೂ ಬಂದುಬಿಟ್ರು. ಇಲ್ಲಿ ಆತೃಣಂ ಆಪಿಪೀಲಂ. ತೃಣಗಳಿಂದ ಹಿಡಿದು ಇರುವೆಗಳು. ತೃಣ ಅಂಬೋದು ಏನದು? ಸ್ಥಾವರ ಜೀವಿ. ಇದೇನು? ಜಂಗಮ ಜೀವಿ. ಏನು ಮಾಡೋದು? ಪಿಪೀಲಿಕಾಯಿನ ಇರುವೆ ಏನು ಮಾಡುತ್ತೆ? ಮೂವ್ ಆಗುತ್ತೆ. ತೃಣ ಮೂವ್ ಆಗೋದಿಲ್ಲ. ಗಾಳಿ ಮೂವ್ ಆಗೋದು ಬೇರೆ, ಈ ರೀತಿ ಮೂವ್ ಆಗೋದಿಲ್ಲ. ಆದ್ದರಿಂದ ಎರಡು ಸ್ವಾರಸ್ಯ ಇದೆ. ಆ ತೃಣಂ ಆ ಪಿಪೀಲಂ. ಒಳ್ಳೆ ಸ್ವಾರಸ್ಯ ಇರೋ ಪದಗಳವೆಲ್ಲ ಕೂಡ. ಅಂದರೆ
ಯಾರು ಸ್ಥಾವರ ಜೀವಿಗಳು ಅವರೂ ಬಂದರು, ಯಾರು ಜಂಗಮ ಜೀವಿಗಳು ಅವರೂ ಬಂದರು. ಆ ತೃಣಂ ಆಪಿಪೀಲಂ ಅಂತ ಹೇಳಿದ್ರಿಂದ ಬ್ರಾಹ್ಮಣರಿಂದ ಹಿಡಿದು ಋಷಿಮುನಿಗಳಿಂದ ಹಿಡಿದು ಎಲ್ಲರವರೆಗೂ ಬಂದು ಸಮಸ್ತರು ಇಲ್ಲಿ ಹೊರಟರು ಅರ್ಥ. ಆ ಎಲ್ಲ ಗೊತ್ತಲ್ಲ, ಆ ಪಿಪೀಲಂ ಅಂತ ಹೇಳಿದ್ರೆ ಚೇತನ ಅದು ಎಲ್ಲ ಬಂದು ಎಲ್ಲ ಜಂಗಮ ಜೀವಿಗಳು ಬಂದರು. ಹಾಂ 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 ಹೌದು, ಏನಿಲ್ಲ. ಅವ್ರ ಸ್ವರೂಪ ಏನಾಗಿರುತ್ತೋ ಅದರಿಂದ ಹೋಗ್ತಾರೆ. ಅವ್ರ ಸ್ವರೂಪ ಏನಾಗಿ ಬ್ರಾಹ್ಮಣನಾಗಿದ್ದರೆ ಬ್ರಾಹ್ಮಣನಾಗಿ ಹೋಗ್ತಾನೆ, ಕ್ಷತ್ರಿಯಾಗಿ ಕ್ಷತ್ರಿಯನಾಗಿ ಹೋಗ್ತಾನೆ, ಇರುವೆಗಿರು ತೃಣಾಗಿದ್ದು ತೃಣಾಗಿ ಹೋಗ್ತಾನೆ. ಸಾಧನೆ ಮಾಡಬೇಕಾದ್ರೆ ಬೇರೆ ರೀತಿ ಮಾಡಿರ್ತಾನೆ, ಬೇರೆ ಜನ್ಮ ಮಾಡಿರ್ತಾನೆ. ಸಾಧನೆ ಮುಗಿದ ಮೇಲೆ ಕೊನೆ ಅಂತ್ಯದೇಹೋ ಯಥಾ ನಿಜ, ಕೊನೆಯ ಜನ್ಮ ಮಾತ್ರ ಏನಾಗಿರುತ್ತೆ, ಕೊನೆಯ ದೇಹ ಸ್ವರೂಪ ದೇಹ ಆಗಿದೆ. ಆಗ ತೃಣಜೀವರು ತೃಣಗಳಾಗಿ ಹುಟ್ಟಿದ್ರು, ವಿವಿಧಗಳು ಇರುವಿಜಯಗಳೇ ಅಪ್ರೋಕ್ಷ ಜ್ಞಾನಗಳು ಹೋದವ್ರು ಯಾರ್ಯಾರೋ ಹೋಗಲಿಲ್ಲ. ಆ ಬುದ್ಧಿ ಬಂದಿದ್ದು ಯಾರಿಗೆ? ಇವತ್ತು ನಮ್ಮ ಸರ್ವ ಅನ್ನೋ ಶಬ್ದ ಹೇಳಿದ್ನಲ್ಲ, ಸೈಕಾಲಜಿಲಿ ದೊಡ್ಡ ಚಾಪ್ಟರ್ ಅಲ್ಲ. ಪಬ್ಲಿಕ್ ಮೀನಿಂಗ್ ಏನು ಅಂತ ಕೇಳಿದರೆ ಸಾಧ್ಯ ಇಲ್ಲ. ಎಲ್ಲರೂ ಊಟಕ್ಕೆ ಬನ್ನಿ, ಎಲ್ಲರೂ ಮೀಟಿಂಗ್ ಬನ್ನಿ, ಇವೆಲ್ಲ ಮಾತಿಗೆ ಅರ್ಥ ಏನು? ಎಲ್ಲರ ಕನ್ಸರ್ನ್ಡ್ ಅಂತ ಅರ್ಥ. ಎಲ್ಲರೂ ಅನ್ನೋ ಪದಕ್ಕೆ ಈ ರೀತಿ ಅರ್ಥ ಅಲ್ಲ. ಅಬ್ಸಲ್ಯೂಟ್ ಸೆನ್ಸ್ನಲ್ಲಿ ಆಲ್ ಅಂತ ತೊಗೊಳ್ಬಾರ್ದು, ರಿಲೇಟೆಡ್ ಸೆನ್ಸಲ್ಲೇ ತಗೊಳ್ಬೇಕು. ಆ ಅರ್ಥದ ಎಲ್ಲರೂ ಬಂದರು ಏನರ್ಥ? ಸಾಧನೆ ಪೂರೈಸಿದವರೆಲ್ಲ ಬಂದರು. ಮುಕ್ತಿಯೋಗಿ ಮೋಕ್ಷ ಪದ ಇಚ್ಛವ ಅಂತ ಹೇಳಿದ್ರಿಂದ, ಮೋಕ್ಷ ಪದ ಇಚ್ಛೆ ಇತ್ತು ಅಂತ ಹೇಳಿದರೆ ಮುಕ್ತರಾಗಬೇಕು ಅಂತ ಅಪೇಕ್ಷೆ ಇತ್ತು. ಅವ್ರಿಗೆ ವೈರಾಗ್ಯ ಬಂದಿರಬೇಕು, ಅಲ್ಲಿ ಹೋಗ್ಬೇಕಾದ್ರೆ ಇಲ್ಲಿ ಬೇಡ ಅಂತ ಅನಿಸಿರ್ಬೇಕು, ಜ್ಞಾನ ಇರಬೇಕು, ಭಕ್ತಿ ಇರಬೇಕು, ಎಲ್ಲ ಅಂಡರ್ಸ್ಟುಡ್. ಪೇಪರಲ್ಲಿ ಕಾಲ್ಫಾರ್ ಮಾಡ್ತಾರೆ ಒಂದು ಕೆಲಸಕ್ಕೆ, ನೋಡ್ತಾನೆ ಸಂಬಳ ಭಾರಿ ನೋಡ್ತಾರೆ, ಎಲಿಜಿಬಿಲಿಟಿ ನೋಡ್ತಾರೆ, ಇಲ್ಲೇ ಇಲ್ಲ. ಎಲಿಜಿಬಿಲಿಟಿ ಇಲ್ಲದೆ ಹೋದ ತಕ್ಷಣ ಏನಾಯ್ತು ಅಲ್ಲಿಗೆ? ಬಟ್ ಯಾರೂ ಬೈಯಾಗಿಲ್ಲ ಅದರ, ಏನು ಅನ್ಯಾಯ ಮಾಡಿಬಿಟ್ರು ನಮಗೆ ಎಲ್ಲರೂ ಬಂದು ಹೇಳಿದೆ ಇಲ್ಲ. ಯಾಕೆಂದರೆ ಎಲಿಜಿಬಿಲಿಟಿ ಒಂದು ಎಲ್ಲದು ಇರಲೇಬೇಕು. ಮೋಕ್ಷಕ್ಕೆ ಎಲಿಜಿಬಿಲಿಟಿ ಸ್ವರೂಪಯೋಗ್ಯತೆ ಶುರುವಾಗುತ್ತೆ. ಸಾಧನ ಸ್ವರೂಪಯೋಗ್ಯತೆಯಿಂದ ಹಿಡಿದು ಸಾಧನ ಸಂಪೂರ್ತಿಯವರೆಗೂ ಇನ್ಕ್ಲೂಡ್ ಆಗಿದೆ. ಅವರೆಲ್ಲ ಹೊರಟರು ಅಂತ. ಸಮಘೋಷಯಚ್ಚಯೇಚ್ಛತಿ ರಾಮಾಜ್ಞೆಯ ಗಮನ ಶಕ್ತಿರಹು ತೃಣಾದೇಹೇ ಆಗ ಪ್ರಶ್ನೆ ಬಂತು. ಈ ತೃಣಗಳೆಲ್ಲ ಇಮೂವಬಲ್ ಅವು. ತೃಣ ಅಂತ ಹೇಳಿದಾಗ ಮರ ಗಿಡ ಎಲ್ಲ ಸೇರ್ಕೊಂಡ್ಬಿಡ್ತು, ಯಾಕೆಂದ್ರೆ ಮೂವಾಗಲಿಕ್ಕೆ ಬರೋದಿಲ್ಲ. ಸ್ಥಾವರ ಜೀವಿಗಳು ಅಭ್ಯಾಗ ಬಂದ್ವು ಅಂದರೆ ರಾಮಾಜ್ಞೆಯ, ರಾಮದೇವರ ಆದೇಶದಂತೆ ಅವರಿಗೆಲ್ಲ ಗಮನ ಶಕ್ತಿ ಬಂದು ಮೂಲಾಗಿ ಶುರುವಾಗಿಬಿಟ್ಟು. ಇದು ರಾಮದೇವರ ಸಾಮರ್ಥ್ಯ. ಇದು ರಾಮದೇವರಿಗೆ ಸಾಮರ್ಥ್ಯ ಹುಟ್ಟಾದ್ರೆ ಯಾರವರು? ನಾರಾಯಣ ಸರ್ವತಂತ್ರ ಸ್ವತಂತ್ರ ಅಚಿಂತ್ಯಾದ್ಭುತ ಶಕ್ತಿ ಸಂಪನ್ನ. ಆದ್ದರಿಂದಾಗಿನೇ ರಾಮದೇವ್ರ ಅಪ್ಪಣೆ ಮಾಡಿ ಏನು ಬೇಕಾದ್ರೆ ಬಡವ ಎಲ್ಲಿಗೆ ಹೋಗ್ಬೇಕು, ಆಫೀಸಿಂದ ಕಳಿಸ್ತಾರೆ, ಹೋಗ್ತಾರೆ. ಯಾಕೆ? ಆಫೀಸ್ ಏರ್ಪಾಡು ಮಾಡುತ್ತೆ ಅವ್ರನ್ನ, ಅವನೇ ಹೋಗ್ಲಿಕ್ಕೆ ಬರೋದಿಲ್ಲ. ಆಫೀಸಿಂದ ಕಳಿಸಿದ್ರೆ ಹೋಗ್ಲಿಕ್ಕೆ ಬರೋದು. ಯಾಕೆ? ಸರ್ಕಾರಿ ಆರ್ಡರ್ ಇದೆ, ಅದು ಅಟ್ಯಾಚ್ ಮಾಡಿ ಕ್ಲೇಮ್ ಮಾಡ್ತಾನಲ್ಲ ವಾಪಸ್. ರಾಮಾಜ್ಞೆ ಇರೋದ್ರಿಂದ ಅವ್ರಿಗೆ ಸಾಧ್ಯವಾಯಿತು. ತತ್ರ ಇಷ್ಟ ಆದ ಮೇಲೆ ಎಲ್ಲ ಹೊರಟ್ಬಿಟ್ರೆ 100% ಅಂದರೆ ಇಲ್ಲ. ಏತತ್ರ ದೀರ್ಘ ಭವಿನಃ ನಹಿತೇ ತದ ಇಚ್ಛನ್. ಏತತ್ರ ದೀರ್ಘ ಭವಿನಃ, ಯಾರಿಗೆ ಇನ್ನೂ ಕೂಡ ಸಂಸಾರ ಬಾಕಿ ಇತ್ತು ಅವರಿಗೆ ಇಚ್ಛೆನೇ ಬರಲಿಲ್ಲ, ಅಂದುಕೊಂಡು ಹೋಗ್ಲಿಕ್ಕಾಗಲಿಲ್ಲ. ಅಲ್ಲ, ಇಚ್ಛೆ ಬರಲಿಲ್ಲ, ಅದು ಭಾರಿ ವಿಶೇಷ. ಸಾಧನೆ ಆಗಿದವ್ರಿಗೆ ಇಚ್ಛೆ ಬರೋದಿಲ್ಲ, ಸಾಧನೆ ಆಗದೆ ಇದ್ದವರಿಗೆ ಇಚ್ಛೆನೇ ಬರೋದು, ಇದು ವಿಶೇಷ. ಇಚ್ಛೆ ಬಂದು ಹೋಗದೆ ಹೋದ್ರೆ ಏನಾಗುತ್ತೆ? ರಾಮದೇವರ ಆಜ್ಞೆಗೆ ವಿರುದ್ಧ ಆಗಿರ್ತಾರೆ. ಇಚ್ಛೆ ಇದ್ದವ್ರು ಹೋಗಲೇಬೇಕು, ಆ ಬುದ್ಧಿ ಕರ್ಕೊಂಡು ಹೋಗ್ತಾರೆ ರಾಮದೇವರು. ಯಾರಿಗೆ ಇಚ್ಛೆ ಬರಲಿಲ್ಲ, ಸಾಧನೆ ಆಗದೆ ದೀರ್ಘ ಭವಿನಃ, ಇನ್ನು ಎಷ್ಟೋ ಜನ ಸಂಸಾರದಲ್ಲಿ ಇರಬೇಕಾದ ಅವಶ್ಯಕತೆ ಇದ್ದ ಜನಗಳಿಗೆ ಮಾತ್ರ ಆ ಬುದ್ಧಿನೇ ಬರಲಿಲ್ಲ, ಅಲ್ಲೇ ಉಳ್ಕೊಂಡ್ಬಿಟ್ರು. ಅವರಿವರಲ್ಲ, ಯಾರು ಅಂಗದ ಹೋಗಲಿಲ್ಲ. ಯಾಕೆ? ಅದನ್ನು ಯುವರಾಜ ಮಹಾರಾಜನಾಗ್ತಾನೆ, ಈಗ ರಾಜ್ಯಭಾರ ಮಾಡ್ತಾನೆ. ಕುಶ ಲವಕುಶರು ಹೋಗಲಿಲ್ಲ, ಕುಶ ಮಹಾರಾಜ ರಾಮದೇವ್ರ ಮಕ್ಕಳೇ ಹೋಗಲಿಲ್ಲ. ಕಾರಣ ಏನು? ದೊಡ್ಡ ದೇವತೆಗಳು ಅವರು. ಅವ್ರು ಇಲ್ಲಿ ಇನ್ನೂ ಅವತಾರ ಕಾರ್ಯ ಅವ್ರದ್ದಿದೆ. ದೀರ್ಘಭವಿನ ಶಬ್ದಕ್ಕೆ ಎರಡು ಅರ್ಥ. ಸಾಧನೆ ಮುಗಿದೇ ಇದ್ದವರು, ತಮ್ಮ ಅವತಾರ ಕಾರ್ಯ ಮುಗಿದೇ ಇದ್ದವರು. ಅವತಾರ ಕಾರ್ಯ ಮುಗಿದೇ ಇದ್ದವರು ಕೂಡ ಹೋಗಲಿಲ್ಲ. ಜಾಂಬವಂತ ಹೋಗಲಿಲ್ಲ, ಇಲ್ಲಿ ಜಾಂಬವತಿ ಉತ್ತರ ಉಳ್ಕೊಂಡ ಮುಂದೆ, ಅದೆಲ್ಲ ಡೀಟೇಲ್ ಹೇಳ್ತಾರೆ ಮುಂದೆ. ಅವರು ಹೋಗಲಿಲ್ಲ, ಅವ್ರಿಗೆ ಬಿನ್ ಪ್ರಾಬ್ಲಮ್ ಎಲ್ಲ ಬಂದು ಹೇಳ್ತಾರೆ, ಇಲ್ಲೇ ಹೇಳ್ತಾರೆ. ಅದರಿಂದ ಎಲ್ಲರೂ ಅಂಬೋದಕ್ಕೆ ಎಕ್ಸೆಪ್ಷನ್ ಬೇರೆ, ಎಲಿಜಿಬಿಲಿಟಿ ಬೇರೆ, ಎಕ್ಸೆಪ್ಷನ್ ಬೇರೆ. ಡಬಲ್ ಎಲಿಜಿಬಿಲಿಟಿ, ರಿಸರ್ವೇಷನ್ ಕ್ಯಾಟಗರಿ ಇನ್ನೂ ಮುಂದೆ ಹೋಗ್ತಾರೆ ಅವರು. ಎಲಿಜಿಬಿಲಿಟಿ ಇದೆ, ರಿಸರ್ವೇಷನ್ ಇದು ಇನ್ನೊಂದು ಅನುಕೂಲ ಇದೆ ಅವರಿಗೆ. ಆ ಥರ ದೇವತೆಗಳೆಲ್ಲ ಬೇರೆ ವ್ಯವಸ್ಥೆ ಅವರಿಗೆ. ಇವರೆಲ್ಲ ಹೊರಟರು. ಸಂಸ್ಥಾಪಯಾಮಾಸ ಕುಶಂ ಸ್ವರಾಜ್ಯೇ ತೈಸ್ಸಾಕಮೇವ ಚಲವಂ ಯುವರಾಜಮೀಶಃ ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯ ಆಶು ಸೂರ್ಯಾತ್ಮಜೋಪಿ ರಘುವೀರ ಸಮೀಪಮಾಯಾತ್. ಸಂಸ್ಥಾಪಯಾಮಾಸ ಕುಶಂ ಸ್ವರಾಜ್ಯೇ ತೈಃ ಸಾಕಂ ಏವ ಚ ಲವಂ ಯುವರಾಜಂ ಈಶಃ. ಸಂಸ್ಥಾಪ್ಯ ವಾಲಿತನಯಂ ಕಪಿರಾಜ್ಯೇ ಆಸ್ಯು ಸೂರ್ಯಾತ್ಮಜಃ ಅಪಿ ರಘು
ವೀರ ರಘುವೀರ ಸಮೀಪಂ ಆಯಾತ್ ರಘುವೀರ ಸಮೀಪಂ ಆಯಾತ್. ಕುಶಲವ ಅವ್ರು ಉಳ್ಕೊಂಡ್ರು. ಯಾಕೆ? ಇನ್ನು ಮುಖಿಯೋಗಿರಿದ್ದಾರೆ, ಅವ್ರು ಹೊರಟಿಲ್ಲ. ಅವ್ರು ರಾಜ್ಯ ಆಗ್ಬೇಕು, ಅವರಿಗೆ ನೋಡ್ಕೊಳ್ಳೋಕೆ ಬರಬೇಕು, ಸಮರ್ಥ ರಾಜ ಬೇಕು. ಎಲ್ಲರೂ ಹೊರಟುಬಿಟ್ಟಿದ್ರೆ ಇವರು ಇರಬೇಕಾಗಿಲ್ಲ. ಅದಕ್ಕೆ ಯಾರೇ ರಾಜ್ಯಭಾರ ಮಾಡೋದು? ಅದು ಅವ್ರ ಯೋಗ್ಯ ಜೀವನೇ ಇದ್ದಾರೆ ಇನ್ನೂ ಕೂಡ, ಇನ್ನು ಸಾಧನೆ ಮುಗುದಿಲ್ಲ, ಅವ್ರ ಇಚ್ಛೆ ಬರಲಿಲ್ಲ. ಆದ್ದರಿಂದ ಆಗ ಅವ್ರೇನು ಮಾಡಿದರು? ಕುಶಾಲ ಮಹಾರಾಜನಾಗಿ ಯುವರಾಜನಾಗಿ ಅವರನ್ನ ಸಂರಕ್ಷಣೆ ಮಾಡ್ತಾ ಇದ್ದಾರೆ. ಸಂಸ್ಥಾಪ್ಯ ವಾಲಿತನಯಂ ಕುಶಂ ಮಹಾರಾಜ ಲವಂ ಯುವರಾಜಂ ಈಶಃ ಸಂಸ್ಥಾಪ್ಯ ಮಾಡಿ ವಾಲಿತನಯಂ, ವಾಲಿಯ ಮಗ ಅಂಗದ, ಅವನನ್ನು ಕಪಿರಾಜ್ಯೆ ಸುಗ್ರೀವ ಏನು ಮಾಡ್ದ? ಕಷ್ಟಪಟ್ಟ ಕಟ್ಬಿಟ್ಟು ಬಂದೇ ಬಿಟ್ಟ. ಸುಗ್ರೀವನೂ ಬಂದ. ಇವರೆಲ್ಲ ಹೋಗೋ ಸಾಧನೆ ಸಂಪೂರ್ತಿಯಾದವರು ಉಳಿದವರಾದ. ಇವರಿಗೆ ಯಾರೇ ಅವತಾರ ಕಾರ್ಯ ಮುಗಿಸ್ತು. ಎರಡು ಗುಂಪಿನವರು ಹೊರಟು. ಸೂರ್ಯಾತ್ಮಜೋಪಿ ವಾಲಿತನಯ ಸೂರ್ಯಾತ್ಮಜ, ಆತ ಅಂಗದ, ಸೂರ್ಯಾತ್ಮಜ ಸುಗ್ರೀವ, ಆತೂ ಕೂಡ ರಘುವೀರ ಸಮೀಪಂ, ರಘುವೀರನಾದ ರಾಮದೇವರ ಬಳಿಗೆ ಎಲ್ಲರೂ ಬಂದರು. ಅಥಾಹ ವಾಯುನಂದನಂ ರಾಘವ ಸವಾಸ್ತಿಷನ್ ತವಾಹಮಕ್ಷಿ ಗೋಚರ ಸದಾ ಭವಾಮಿ ನಾಣ್ಯಥ. ಮುಖ್ಯವಾಗಿ ಹನುಮಂತ ದೇವರು ಹೋಗಿಲ್ಲ ಎಲ್ಲರಿಗಿಂತ ಹೆಚ್ಚಾಗಿ. ಯಾಕೆ? ಆ್ಯಕ್ಚುಲಿ ಯಾರೋ ನಂಬರ್ 1 ಅವರೇ ಹೋಗಲಿಲ್ಲ ಅಂತ ಕಾರಣ ಹೇಳ್ತಾರೆ. ಅಥ ಆಹ ವಾಯುನಂದನಂ ಸಹ ರಾಘವ ಸಮಾಶ್ಲಿಷನ್ ತವ ಅಹಂ ಅಕ್ಷಿಗೋಚರ ಸದಾ ಭವಾಮಿ ನ ಅನ್ಯಥ. ಅಥ ಆ ಬಳಿಕ ರಾಘವ ರಾಮದೇವರು ವಾಯುತನಯಂ ಆಹ, ವಾಯುತನಯಂ ಪ್ರತಿ ಆಹ, ವಾಯುನಂದನ ಹನುಮಂತ ದೇವರು ಕೂಡ ಹೇಳಿದರು. ರಾಘವ ಸಮಾಶ್ಲಿಷನ್, ಅದು ಆಲಿಂಗನ ಮಾಡ್ಕೊಂಡು ಹೇಳಿದರು. ತವ ಅಹಂ ಅಕ್ಷಿಗೋಚರ ಸದಾ ಭವಾಮಿ, ನಿನ್ನ ಕಡೆ ಯಾವಾಗ ಕಾಣಿಸ್ತೇನೆ ನಾನು. ಏವಂ ಪ್ರಳಯಕಾಲೇಪಿ ಪ್ರತಿಭಾತ ಪರಾವರಹ, ಪ್ರಳಯಕಾಲದಲ್ಲೂ ದೇವರ ದರ್ಶನ ಆಗುತ್ತೆ ವಾಯುದೇವರಿಗೆ. ಆದ್ದರಿಂದ ತವ ಅಕ್ಷಿಗೋಚರ ಸದಾ ಭವಾಮಿ ನಾಣ್ಯತ ಎಂದು ತಪ್ಪೋದೇ ಇಲ್ಲ. ರೂಲ್ ಇದು ಒಂದು. ಅದಕ್ಕೆ ಕಂಡೀಷನ್ನೇ ಇಲ್ಲ. ಅದಕ್ಕೆ ಕೆಲವು ಕಂಡೀಷನ್ ಕೊಟ್ಟಿರ್ತಾರೆ, ಇವ್ರು ಕಂಡೀಷನ್ನೇ ಇಲ್ಲ. ಯಾವಾಗ ಬೇಕಾದ್ರೂ ನೀನು ನಾನು ದರ್ಶನ ಯಾವಾಗಲೂ ಮಾಡ್ತಿರ್ಬೋದು. ತ್ವಯಾ ಸದಾ ಮಹತ್ತಪಸ್ಸು ಕಾರ್ಯಮುತ್ತಮೋತ್ತಮಂ ತದೇವ ಮೇ ಮಹತ್ಪ್ರಿಯಂ ಚಿರಂ ತತ ತಪಸ್ತ್ವಯಾ ಕೃತಂ. ತ್ವಯಾ ಸದಾ ಮಹತ್ತಪಃ ಸುಕಾರ್ಯಂ ಉತ್ತಮೋತ್ತಮಂ ತತ್ ಏವ ಮೇ ಮಹತ್ಪ್ರಿಯಂ ಚಿರಂ ತಪಃ ತ್ವಯಾ ಕೃತಂ. ತ್ವಯಾ ಸದಾ ಮಹತ್ತಪಃ ಸುಕಾರ್ಯಂ ಉತ್ತಮೋತ್ತಮಂ. ಯಾತಕ್ಕಿಲ್ಲಿರಬೇಕು ಅಂದರೆ ತ್ವಯಾ ನಿನ್ನಿಂದ ಉತ್ತಮೋತ್ತಮಂ ಉತ್ತಮೋತ್ತಮವಾದಂತಹ ಸುಕಾರ್ಯಂ ಒಳ್ಳೆ ಕೆಲಸ, ಏನದು ಮಹತ್ತಪ ದೊಡ್ಡ ತಪಸ್ಸು ಮಾಡೇ ಆಗಬೇಕಾಗಿದೆ. ನಿನ್ನಿಂದ ಇನ್ನು ದೊಡ್ಡ ತಪಸ್ಸಾಗಬೇಕಾಗಿದೆ. ಅಷ್ಟೇ ತದೇವ ಮೇ ಮಹತ್ಪ್ರಿಯಂ. ನನ್ನ ಜೊತೆ ಬರೋದು ಮುಖ್ಯ ಅಲ್ಲ. ಈಗ ಯಾವುದು ಮುಖ್ಯ? ಉತ್ತಮೋತ್ತಮ ಕಾರ್ಯ ಮಾಡೋದಿದೆಯಲ್ಲ ಅದನ್ನು ಮಾಡಬೇಕು. ಆದ್ದರಿಂದ ಸ್ಥಿರಂ ತಪಸ್ತ್ವಯಾ ಕೃತಂ, ಬೇಕಾಷ್ಟು ತಪಸ್ ಮಾಡಿದ್ದೀರಿ, ಇನ್ನೂ ಮಾಡಬೇಕಾಗಿದೆ. ನಮಗೆ ಅತ್ಯಂತ ಪ್ರಿಯವಾದದ್ದು ಅದೇನೆ. ಆದ್ದರಿಂದ ಈಗ ಬರಬೇಕಾಗಿಲ್ಲ. ಇದು ಸ್ವಾರಸ್ಯ ಇದೆ. ಮಹತ್ತಪಃ ದೊಡ್ಡ ತಪಸ್ಸು ಮಾಡಬೇಕಾಗಿದೆ. ದೊಡ್ಡ ತಪಸ್ಸು ಅಂದರೆ ಯಾವುದು? ತದ್ಧಿ ತಪಃ ಜ್ಞಾನ ಕಾರ್ಯ ಮಾಡಬೇಕಾಗಿದೆ. ಮಧ್ವರೂಪದಿಂದ ವಿಶೇಷವಾಗಿ ಮಾಡಬೇಕಾಗಿದೆ. ತಪಸ್ಸು ಅಂದರೆ ಹಿಂದೆ ಹೇಳಿದ್ದೇನೆ. ತಾ ಅಂದರೆ 16, ಪಾ ಅಂದರೆ 21, 37 ಸರ್ವಮೂಲ ಬರೀಬೇಕಾಗಿದೆ ಅಂತ ಅರ್ಥ. ಅದು ಸರ್ವಗಂತ ಬರೀ ದೊಡ್ಡ ಕೆಲಸ ನಿಮ್ಮಲ್ಲಿದೆ. ಆಜ್ಞಾ ಮೊನ್ನೆ ಬೇರೆಯವ್ರು ಮಾಡಕ್ಕೆ ಬರಲ್ಲ. ಅದನ್ನು ಆ ಕೆಲಸ ನೀವೇ ಮಾಡಬೇಕಾದ್ರಿಂದ ನೀವಿದ್ದ ಮಾಡಬೇಕು ಅಂತ. ಮಹತ್ತಪ ಅಂತ ಅದಕ್ಕೆ ಹಾಗೆ. ಸರ್ವಮೂಲ ಗ್ರಂಥಗಳು ಏನವು? ಅದು ಓದೋದು ಇಟ್ಕೊಳ್ಳೋದು ಪ್ರತಿಯೊಂದು ದೊಡ್ಡ ತಪಸ್ಸು. ಅದು ಜನಕ್ಕೆ ಅದು ಗೊತ್ತೇ ಇಲ್ಲ. ಅದೊಂಥರ ಇದಿದ್ದ ಲೆಕ್ಕ. ಬ್ರ್ಯಾಂಡಾಗಿ ಉಪಯೋಗಿಸ್ತಾರೆ ಹೊರತು ಏನಾಗಿಲ್ಲ. ಅದು ಮೇನಾಗಿರ್ಬೇಕು. ಪ್ರತಿ ಸ್ಟೇಜಲ್ಲೂ ಅದು ಬಿಟ್ಟು ಹೋಗಾಗಿಲ್ಲ. ಯಾರು? ಹೌದು. ಈ ಮಹತ್ತತ್ವಕ್ಕೆ ಅಭಿಮಾನಿ ಆದ್ದರಿಂದಲೇ ಮಹತ್ ಕಾರ್ಯನೂ ಮಾಡಬೇಕು. ಮಹತ್ತತ್ವ ಅಂಬೋದು ತತ್ವ, ಮಹತ್ವ ಅಂಬೋದು ಪೂಜ್ಯವಾದ ಕೆಲಸ. ಎರಡಕ್ಕೂ ಒಂದು ಶ್ಲೇಷಾಲಂಕಾರವಾಗಿಯೂ ಬರ್ತದೆ. ಮಹತ್ತತ್ವ ಅಭಿಮಾನಿ ಆದ ನೀವು ದೊಡ್ಡ ತಪಸ್ಸನ್ನು, ಇಂಥ ತಪಸ್ಸನ್ನೇ ಮಾಡಬೇಕು. ತದೇವ ಮೇ ಮಹತ್ಪ್ರಿಯಂ, ನನಗೆ ಅತ್ಯಂತ ಪ್ರಿಯವಾದದ್ದು ಅದೇನೇ. ಜ್ಞಾನ ಕಾರ್ಯ ಅತ್ಯಂತ ಶ್ರೇಷ್ಠ. ದಹಿ ಜ್ಞಾನೇನ ಸದೃಶಂ ಪವಿತ್ರಮೇಹ ವಿದ್ಯತೆ. ತುಂಬ ಜನ ಏನು ಮಾಡಿಬಿಡ್ತಾರೆ, ಜ್ಞಾನ ಕಾರ್ಯ ನಡೀತಾ ಇದೆ ಆಗಲೂ ಬೇರೆ ಕಾರ್ಯಕ್ರಮ ಇಟ್ಕೊಂಡ್ಬಿಡ್ತಾರೆ. ಯಾವುದೋ ತುಂಬ ತಪ್ಪೋದು. ಯಾತಕ್ಕೆ ಅಂದರೆ ಹೇಳಿಲ್ಲ, ನಾನು ಎಕ್ಸಾಮ್ ನಡೀತಾ ಇದೆ, ಲೈಬ್ರರಿಯಲ್ಲಿ ಕೂತಿದ್ದಾನೆ ಹುಡುಗ, ಏನು ಮಾಡಬೇಕಾಗ? ನೋಡೋದಕ್ಕೆ ಲೈಬ್ರರಿಯಲ್ಲಿ ಕೂತಿ ತಪ್ಪು ಅನಿಸುತ್ತೆ. ಲೈಬ್ರರಿ ಕೂಡ ತಪ್ಪಲ್ಲ, ಕೂಡ ತಪ್ಪು. ಯಾಕೆ? ಇಲ್ಲಿ ನಡೀತಾ ಇದೆ ಈಗಾಗಲೇ, ಅದು ಬಿಟ್ಟು ಹೋಗಬಾರ್ದು. ತುಂಬ ಜನ ಆ್ಯಕ್ಚುಲಿ ಉದ್ದೇಶ ಏನೀಗ? ಜ್ಞಾನ ಕಾರ್ಯ ಬಂದು ಡೈರೆಕ್ಟ್ ಮೋಕ್ಷಕ್ಕೆ ಒಯ್ಯೋದು. ಉಳಿದೆಲ್ಲ ಏನೋ ಜ್ಞಾನಕ್ಕೆ ಲಿಂಕ್ ಆಗೋದು. ನೀವು ಡೈರೆಕ್ಟ್ ಟ್ರೈನ್ ಸಿಗ್ಬೇಕಾದ್ರೆ ಚೇಂಜ್ ಮಾಡೋದು ಡೈರೆಕ್ಟ್ ಹತ್ಬೇಕು. ಹೊತ್ತಾನೆ ಒಂದು ಸ್ಟಾಪ್ ಡೆಲ್ಲಿ, ಟ್ರೈನ್ ಚೇಂಜ್ ಮಾಡಬೇಕು. ನಾನ್ ಸ್ಟಾಪ್ ಡೆಲ್ಲಿ, ಯಾರದು ಯಾವುದನ್ನು ಹತ್ತಾರೆ? ನಾನ್ ಸ್ಟಾಪ್. ಯಾಕೆ ನಾನ್ ಸ್ಟಾಪು? ನೋ ಚೇಂಜ್.
ಕನೆಕ್ಷನ್ ಕೊಡೋ ಟ್ರೈನ್ ಅಲ್ಲ. ಯಾವ ಟ್ರೈನ್ ಅದು ಡೈರೆಕ್ಟ್ ಹೋಗೋದು. ಎಲ್ಲರೂ ಯಾವುದನ್ನು ಪ್ರಿಫರ್ ಮಾಡ್ತಾರೆ? ಜ್ಞಾನ ಒಂದೇ ಆಗಿ ಹೋಗೋದು, ಯಾವುದಾಗಿ ಹೋಗೋದಿಲ್ಲ. ಅದರಿಂದ ಏನು ಮಾಡಬೇಕು? ಜ್ಞಾನ ಕಾರ್ಯ ಯಾವಾಗಲೂ ಏನು ಮೇನ್ ಮಾಡಬೇಕು, ಅದನ್ನ ಸೆಂಟರ್ ಮಾಡಿಕೊಂಡೇ ಇರಬೇಕು. ಇರೋ ಕಾರ್ಯಕ್ರಮಗಳ ಮಧ್ಯೆ ಪವಮಾನ ಭಾರಿ ಜಾಸ್ತಿ ಆಯಿತು, ಪ್ರವಚನ ಟೈಮೇ ಸಿಗಲಿಲ್ಲ, ಹೋಯ್ತಾನೆ, ತಪ್ಪಾಯ್ತು. ಇವತ್ತು ನಮ್ಮ 199 ಜನ ತಪ್ಪು ಮಾಡ್ತಾರೆ. ತೀರ್ಥಯಾತ್ರೆ ಇಲ್ಲ, ಯಾವುದೂ ಇಲ್ಲ, ಈ ಪಾಠ ಆಗ್ತಿದೆ, ಯಾವುದಕ್ಕೂ ಬರೋದಿಲ್ಲ. ಯಾಕೆ? ಅದು ಡೈರೆಕ್ಟ್ ಕೆಲಸ ಮಾಡ್ತೀರ ನಾವು. ಅದೇ ತದೇವಮೇ ಮಹತ್ಪ್ರಿಯಂ ತದ್ಧಿ ತಪಃ ತದ್ಧಿ ತಪಃ. ಇದರಿಂದ ತುಂಬ ಜನ ಏನು ಮಾಡಿಬಿಡ್ತಾರೆ, ಹೇಳಿದ್ದೆ ನಾನು. ಹಿಂದ್ಯಾರೋ ಒಬ್ಬರು ದುರ್ಗದಲ್ಲಿ ಪರಿಚಯ ಆದವರು, ಇವರಿಗೆ ಬಂದರು, ದೊಡ್ಡ ಪೋಸ್ಟಲ್ಲಿ ಇದ್ದವರು, ಇವತ್ತಿಗೂ ಹೇಳ್ತಿರ್ತಾರೆ ಅವರು, ಪಾಠಕ್ಕೆ ಬರ್ಬೋದು ಭಾರಿ ಬರಸ್ತಿದೆ, ಪೂಜೆಯಲ್ಲಿ ಲೇಟ್ ಆಗಿಬಿಡುತ್ತೆ ನನಗೆ ಅಂತ ಹೇಳಿಬಿಟ್ಟು ಹೀಗೆ ಪೂಜೆ ಹೋಯ್ತು 10 ಗಂಟೆ ಆಗ್ಬೋದು, ಪಾಠಕ್ಕೆ ಬರಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ರಿಟೈರ್ ಆಯಿತು ಅವ್ರಿಗೆ. ಈಗ ಒಂದು ಅಂದರೆ ಕಡೆಗೂ ಬರಲಿಲ್ಲ. ಕಾರಣ ಏನಂದರೆ ಅವ್ರ ಕಾನ್ಸೆಪ್ಟೇ ಬೇರೆ. ಅದು ಭಾಳ ತಪ್ಪ. ಅಡುಗೆ ಬಡಿಸ್ತಿರ್ಬೇಕಾದ್ರೆ ಅಡುಗೆ ಕೂತ್ಕೊಂಡ್ರೆ ಏನು ಮಾಡಬೇಕೀಗ? ಬಡಿಸ್ತಾ ಇದ್ದಾರೆ, ಅಡುಗೆ ಓಪನ್ ಮಾಡ್ತಿದ್ದಾನೆ, ಒಲೆ ಹೊತ್ಸ ಕೂತಿದ್ದಾರೆ. ಒಲೆ ಹೊತ್ಸೋದು ಯಾವಾಗ? ಅದು ಅಡುಗೆ ಇಲ್ಲದೆ ಹೋದರೆ. ಅದೇ ಇದ್ದಾಗ ಮುಖ್ಯ ಅದು ಹೇಳಿದ್ದಾರೆ, ಕಾಲಿದ್ದಾಗಲೂ ವೀಲ್ ಚೇರ್ ತೊಗೊಂಡಾಗುತ್ತೆ ಅಷ್ಟೇ. ಕೈಕಾಲು ಗಟ್ಟಿಮುಟ್ಟ ಇದ್ದಾಗಲೂ ವೀಲ್ ಚೇರ್ ತೊಗೊಂಡೆ, ಅದನ್ನು ಫ್ರೀಯಾಗಿ ಸಿಕ್ತು, ಕಡಿಮೆ ಚೀಪ್ ರೇಟಾಗಿ ಸಿಕ್ತು ಅಂತ ತೊಗೊಳಕ್ಕಾಗುತ್ತಾ? ಏರು ಕೊಟ್ಟರು ಮೊದಲು ಖಾಲಿ ಮಾಡುತ್ತೆ, ಆ ಜಾಗ ಬೇಕು ತೊಗೊಂಡೋಗು ಅಂತ ಹೇಳಿದ್ರೆ. ಅದು ಯಾವಾಗ ಇಲ್ಲ ಅಂದರೆ ತಕ್ಷಣ ಬೇಕಾಗುತ್ತೆ. ಅದು ಮರೆತು ಬಿಡ್ತೇವೆ ನಾವು. ತುಂಬ ಜನ ಮರೆಯೋದ್ರಿಂದ ಸಾಧನೆ ಆಗೋದಿಲ್ಲ. ದೊಡ್ಡ ದೊಡ್ಡ ಪೋಸ್ಟ್ ಪ್ರೋಗ್ರಾಮ್ ಫೇಲ್ ಆಗಿಬಿಡ್ತದೆ. ದೊಡ್ಡ ಲಕ್ಷಾಂತರ, ಸೂರ್ಯ 10-20 ಸಾವಿರ ಜನಗಳು ನಮ್ಮಲ್ಲಿ, ಬೇರೆ ಕಡೆ ಲಕ್ಷಾಂತರ ಅವರದೆಲ್ಲ. ಅದು ಒಳ್ಳೆ ಜಾಗಗಳು, ಒಳ್ಳೆ ಫಂಕ್ಷನ್ನು. ಯಾವುದೋ ಕಾರಣಕ್ಕೆ ಟೈಮೇ ಉಪನ್ಯಾಸ ಕಟ್ ಮಾಡಿಬಿಡಿ, ಟೈಮೇ ಇಲ್ಲ, ಎಲ್ಲರೂ ಕಿವಿಯಲ್ಲಿ ಹೇಳ್ಕೊತ ಹೋಗ್ಬಿಡ್ತಾರೆ. 5 ನಿಮಿಷದ ಬಸ್ಸಿ, 2 ನಿಮಿಷದ ಬಸ್ಸಲ್ಲಿ ನಿಮಗೆ ಬೇಡ ಅದು ಎಷ್ಟು ಅನ್ಯಾಯ ಆಗುತ್ತೆ. ಜನ ಯಾತಕ್ಕೆ ಬಂದಿರ್ತಾರೆ ಪಾಪ, 4 ದಿವಸ ಆಗಾದ್ಮೇಲೆ ರೈತರು ತಿಳ್ಕೊಬಿಡ್ತಾರೆ, ಹಾಗೆ ಇದೇ ಸರಿ, ಊಟನೇ ಸರಿ ಅಂತ ಅಭ್ಯಾಸ ಮಾಡ್ತಾರೆ. ಅದೇ ಅಭ್ಯಾಸ ಕೊನೆಗೆ ಜ್ಞಾನ ಡೀಲಿಂಗ್ ಆಗಿಬಿಡುತ್ತೆ. ಅದಕ್ಕೆ ಅತ್ಯಂತ ಪ್ರಿಯವಾದ ನನಗೆ ಅದೇನೇ ದಶಾಶ್ಯ. ಇನ್ನೊಂದಿದೆ ಮುಖ್ಯವಾದ ಕಾರಣ, ಏನು ಮಾಡಿದ್ದಿ ಈಗಾಗಲೇ, ಏನು ಮಾಡಬೇಕು, ಏನು ಮಾಡಿದ್ದಿ. ದಶಾಶ್ಯ ಕುಂಭಕರ್ಣಕೌ ಯಥಾ ಸುಶಕ್ತಿಮಾನಪಿ ಜಗಂಥ ನ ಪ್ರಿಯಾಯ ಮೇ ತಥೈವ ಜೀವ ಕಲ್ಪಕಂ. ದಶಾಶ್ಯ ಕುಂಭಕರ್ಣಕೌ ಯಥಾ ಸುಶಕ್ತಿಮಾನ್ ಅಪಿ ಜಗಂಥ ನ ಪ್ರಿಯಾಯ ಮೇ ತಥಾ ಏವ ಜೀವ ಕಲ್ಪಕಂ. ಈ ಮಾಡಿರೋ ದೊಡ್ಡ ಕೆಲಸ ಇನ್ನೊಂದಿದೆ. ದಶಾಶ್ಯ ಕುಂಭಕರ್ಣ, ರಾವಣ ಕುಂಭಕರ್ಣರನ್ನ ಸುಶಕ್ತಿಮಾನಪಿ, ಒಳ್ಳೆ ಶಕ್ತಿ ಸಂಪನ್ನ ಅವರು ಕೊಲ್ಲೋದಕ್ಕೆ. ನೀನು ಕೊಲ್ಲಿಲ್ಲ, ನನಗೋಸ್ಕರ ಮೀಸಲಿಟ್ಟು, ಅಥವಾ ಕೀರ್ತಿ ನನಗೆ ಕೊಡಬೇಕು ಅಂತ ಬಿಟ್ಟು, ಇದಕ್ಕೆ ನಾನು ಭಾರಿ ಅನುಗ್ರಹ ಮಾಡ್ತೇನೆ ಅಂತ. ಕೆಲವು ಕೆಲಸಗಳನ್ನು ಮಾಡೋರೇ ಮಾಡಬೇಕು. ಎಲ್ಲ ಡ್ರಾಫ್ಟ್ ಮಾಡಿ ಸೈನು ತಾನೇ ಮಾಡಿಬಿಟ್ರೆ ಸ್ವಲ್ಪ ಸೈನ್ ಮಾಡಿ ಬರೋದಿಲ್ಲ, ಮದೇ ಬರೋದು. ಸೈನ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಕಾಂಪಿಟೆಂಟ್ ಅಥಾರಿಟಿ ಆಗಲಿ. ಸ್ವಾತಂತ್ರ್ಯ ಇರೋದು ಯಾರಲ್ಲಿ? ದೇವರಲ್ಲಿ. ಬರ ಕೊಟ್ಟಿರೋದು ನಾನೇ ಕೊಲ್ತೇನೆ ಅಂತ ಮಾತು ಕೊಟ್ಟಿದ್ದಾರೆ. ಅದು ನಡಿಬೇಕು. ನನಗೆ ಕೆಲಸ ಮಾಡೋಕ್ಕೆ ಬರುತ್ತೆ ಇಂಪಾರ್ಟೆಂಟ್ ಅಲ್ಲ. ಯಾವ್ದು ಇಂಪಾರ್ಟೆಂಟ್? ಈಗ ಯಾರು ಮಾಡಬೇಕೋ ಅವ್ರು ಮಾಡಬೇಕು. ಸಾಧಾರಣ ಭಾವದ ಅದು ಕೂಡ ಯಾರು ಮಾಡಬೇಕು ಆ ಕೆಲಸ ಅವರೇ ಮಾಡಬೇಕು. ಅದು ತಿಳ್ಕೊಂಡು ಬಿಟ್ಟಿದ್ದಿ. ಆ ಜನಕ್ಕೆ ತುಂಬ ಏನು ಮಾಡ್ತಾರೆ, ಆ ಟೈಮ್ನಲ್ಲಿ ಟೆಂಪ್ಟ್ ಆಗ್ತಾರೆ. ಇಂಥ ಕೆಲಸ ಮಾಡಿ ನನ್ನ ಕ್ರೆಡಿಟ್ ಬರುತ್ತೆ, ಅವ್ರಿಗೆ ಯಾಕೆ ಕೊಡಬೇಕು, ಆ ಥರ ಯೋಚನೆ ಮಾಡ್ತಾರೆ. ಅದು ಹನುಮಂತ ಯೋಚನೆ ಮಾಡಲೇ ಇಲ್ಲ. ಯಾರೇ ಏನೇನು ಮಾಡಬೇಕು ಹಾಗೆ. ಆಚಾರ್ಯ ಸುಧಾ ಬರೆದಿದ್ರೆ ಯಾರಿಗೂ ಅಯ್ಯೋ ಏನು ಯಾವ ಸ್ಟ್ಯಾಂಡರ್ಡ್ ಇರ್ತೀವಿ, ಹೇಗಿರ್ತಿತ್ತು ಯೋಚನೆ ಮಾಡಿ ಇಡ್ಲಿ. ಇವ್ರಿಗೆ ಇನ್ನೊಬ್ರಿಗೆ ಅವಕಾಶ ಕೊಡಬೇಕು. ಎಲ್ಲ ಅವರೇ ಬರೆದು ಬಿಟ್ಟಿದ್ದಾರೆ. ಹರಿಕಥಾಂಸ ಅವರೇ ಎಲ್ಲ ಬರೆದು ಹಾಕ್ಬಿಟ್ಟು ಏನು ಮಾಡ್ತಿತ್ತು, ಯಾರಿಗೆ ಕೆಲಸನೇ ಇಲ್ಲ. ಹಿಡಿತು. ಅಷ್ಟು ಜನ ಸಾಧನೆ ಮಿಸ್ ಆಗೋರು. ಆಚಾರ ಎಲ್ಲ ಮಾಡೋಕ್ಕೆ ಬರುತ್ತೆ. ಈ ಮತ್ತೆ ಇಲ್ಲಿ ಅರ್ಥ ಮಾಡ್ಕೋಬೇಕು. ಇದು ಈ ಮಾತಿಗೆ ಎಲ್ಲ ಅರ್ಥ ಉಂಟು. ರಾಮದೇವ್ರು ಮಾಡೋ ಕೆಲಸನ, ದೊಡ್ಡವ್ರು ಮಾಡೋ ಕೆಲಸನ ತಾವು ಮಾಡಲಿಲ್ಲ, ಮೀಸಲಿಟ್ಟು. ಅದೇ ಚಿಕ್ಕವ್ರು ಮಾಡೋ ಕೆಲಸ ಕೂಡ ತಾವು ಮಾಡಲಿ. ಕೆಲವು ಮಹೋದರ ಮಹಾಪಾರ್ಶ್ವ ಇರ್ತಾರಲ್ಲ, ಹನುಮಂತ ಕೊಲ್ಲಿಲ್ಲ, ಅಂಗದನ ಕೈಲಿ ಕೊಲಿಸಿದ್ರು. ಕೆಲವೊಂದು ಸುಗ್ರೀವನ ಕೈಗೆ. ಎಲ್ಲರಿಗೂ ಸಾಧನೆ ಆಗಬೇಕಲ್ಲ. ಎಲ್ಲರೂ ತಾವೇ ಮಾಡಿಬಿಟ್ಟಿದ್ರೆ ಹೊರವತ್ತು ಓದ್ದೇ ಸಾಕು, ಯಾರೂ ಬೇಕಿದ್ದಿಲ್ಲ. ಹೊರವತ್ತರು ಬೇಡ, ರಾಮದೇವ್ರು ಯಾರೂ ಬೇಡ, ಬರೋದೇ ಬೇಡ, ಕುತ್ಕೊಂಡು ಕೊಂದು ಹಾಕ್ತಿದ್ರು. ಸಾಧನೆ ಅಂತ ಇವತ್ತೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿದ್ರು. ಸಾಧನೆ ಮಾಡಬೇಕು, ಮಾಡಿಸ್ಬೇಕು. ಎರಡೆರಡು ಭಾಗ ಇರೋದು. ತುಂಬ ಜನ ಏನು ಮಾಡ್ತಾರೆ, ತಾನು ಮಾಡಬೇಕು, ಉಳಿದವ್ರಿಗೆ ಚಾನ್ಸ್ ಕೊಡಬಾರ್ದು. ಆ ರೀತಿ ಮಾಡಬಾರ್ದು. ಎಲ್ಲರೂ ಹೇಳಿದ ಸಾವಿರಾರು ಜನ ಸೇರಿದಾಗ ಸಂಧ್ಯಾ ಒಂದು ಪೂಜೆ ಭಾಳ ಕಷ್ಟ, ಜಾಗ ಸಿಗೋದು. ಏನು ಮಾಡ್ತಾರೆ ಉಳಿದಾರಲ್ಲ, ಅಗ್ರ ಮಾಡಿ ಕುತ್ಕೊಂಡ್ಬಿಡ್ತಾರೆ, ಯಾರು ಬರಬಾರದು ಅಂತೇಳಿ. ಇದ್ದ ಜಾಗದಲ್ಲಿ ಜಾಸ್ತಿ ಅಲ್ಲಿವರೆಗೆ ಭಾವನೆ ಇಟ್ಕೊಳ್ಳೋದು. ಬರೀ ಎಲ್ಲಿ ಮಾಡ್ತಾರೋ ಬಿಡ್ತಾರೋ ಅಲ್ಲೊತ್ತು ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಮಾಡಬಾರ್ದು. ಅವಾಗೇನು ಮಾಡಬೇಕು, ಇದರಲ್ಲೇ ಹೊಂಚ್ಬೇಕು. ಏನು ತಪ್ಪಾಗ ಕೂತ್ಕೊಂಡು ಅಲ್ಲಿ ಮಡಿ ಗಿಡಿ ಜಾಸ್ತಿ ನೋಡ್ಲಿಕ್ಕೆ ಹೋಗಬಾರ್ದು. ಯಾತಕ್ಕೆ? ಶಾಸ್ತ್ರನೇ ಹೇಳುತ್ತೆ, ಅದು ಮಡಿ ನೋಡಿದ್ರೆ ನೀವು ಸ್ನಾನ ಪೂಜೆ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಎಲ್ಲರೂ ಮಡಿ ಅಷ್ಟು ನಿಶ್ಚಿಂತೆಯಾಗಿದ್ದು ಬಿಡಿ ಅಂತ ಹೇಳಿ. ಅದೆಲ್ಲ ಸಾಧನೆ ಆಗುತ್ತೆ. ಸಂಧ್ಯೆ ಪೂಜೆ ಮಾಡಿದಷ್ಟು ಇಂಪಾರ್ಟೆಂಟ್ ಆಯಿತು. ಇನ್ನೊಬ್ಬರಿಗೆ ಅವಕಾಶ ಮಾಡಿ ಕೊಟ್ಬಿಟ್ಟು ಭಾರಿ ದೊಡ್ಡದಾಯಿತು. ಬೆಳೀತಾ ಅವ್ರು ಮತ್ತೊಬ್ಬರಿಗೆ ಕೊಡ್ತಾರೆ, ಬೆಳೀತಾ ಹೋಗುತ್ತೆ. ಇದೆಲ್ಲ ತಿಳ್ಕೊಂಡ್ರೆ ತಾನೂ ಮಾಡಬಾರ್ದು ಮತ್ತು ಉಳಿದವರು ಮಾಡಬಾರ್ದು ಎಂಬುದು ವರ್ಸ್ಟ್ ಕಾನ್ಸೆಪ್ಟ್. ಅದು ತಾನು ಮಾತ್ರ ಮಾಡಬೇಕು ಎಂಬುದು ತಪ್ಪದು. ಬರೀ ಮಾಡಿಸ್ತೇನೆ ನಾನು ಮಾಡೋದಿಲ್ಲ ಎಂಬುದು ತಪ್ಪು. ನೀವೆಲ್ಲ ಮಾಡಿ ಎಂಬುದು ತಾನು ಊಟ ಮಾಡ್ತಾ ಕೂತ್ಬಿಡೋದು ಏಕಾಸಿ.
ವಿಚಾರ ಮಾಡಿದ ಪುಣ್ಯ ಬರುತ್ತಲ್ಲ ಅದು ಬೇರೆ ಜೊತೆಗೆ ಬರೋದಿಲ್ಲ. ಇವನು ಮಾಡಿದರೆ ಮಾತ್ರ ಪುಣ್ಯ ಬರೋದು. ಇವನೇ ಮಾಡಿಲ್ಲ ಅಂದರೆ ಅದು ವೇಸ್ಟ್ ಆಗುತ್ತೆ. ಅದೆಲ್ಲ ಧರ್ಮ ಸೂಕ್ಷ್ಮಗಳು ಅವೆಲ್ಲ. ತುಂಬ ಜನಗಳಿಗೆ ಆ ಕಾನ್ಸೆಪ್ಟ್ ಗೊತ್ತಿರೋದಿಲ್ಲ. ಆದ್ದರಿಂದ ಸುವರ್ಣ ಅವಕಾಶ ಅದು. ಇನ್ನೊಬ್ಬರಿಗೆ ಅವಕಾಶ ಕೊಡೋದಂತಿಗೆ ದೊಡ್ಡ ಚಾನ್ಸ್ ಅದು. ತ್ಯಾಗ ಅಂದ್ರೆ ಅದೇನೆ. ಅದೆಲ್ಲ ಮಾಡಿ ತೋರಿಸಿ. ನೀನು ಮಾಡಿದ್ದೀಯ ಕೆಲಸನ. ಜಗಂತ ನ ಪ್ರಿಯಾಯ ಮೇ, ನಾ ಜಗಂತ ಕೊಲ್ಲಿಲ್ಲ, ಯಾಕೆ ಮೇ ಪ್ರಿಯಾಯ ನಿಧಾರ್ಯವ ರಾವಣ ಸ ರಾಘವಾಯ ನಾಣ್ಯಥ ಆಗಿಬಿಟ್ಟಿದ್ದೀನಿ. ಅದಕ್ಕೆ ತಥೈವ ಜೀವ ಕಲ್ಪಕ ಸ್ವಾರಸ್ಯ ಇದೆ. ಅದಕ್ಕೆ ನೀನು ಕಲ್ಪ ಪೂರ್ತಿ ಇರು, ಚಿರಂಜೀವಿ ಆಗು ಅಂತ ಹೇಳಿ. ಈ ಚಿರಂಜೀವಿತ್ವ ಕೊಟ್ಟಿದ್ದು ಈಗ ರಾಮದೇವರು. ಅರ್ಥ ಏನು? ಇನ್ನೊಬ್ಬರಿಗೆ ಯಾರು ಅವಕಾಶ ಕಲ್ಪಿಸ್ತಾರೋ ಸರಿಯಾಗಿ ಅವರ ಆಯುಷ್ಯ ಜಾಸ್ತಿ ಆಗುತ್ತೆ ಅಂತ. ಗೊತ್ತಾಯ್ತಾ? ಇನ್ನು ಜಾಮನಾಗ ಹೇಳ್ತಾರೆ ಅದೇ ಅನುಕೂಲವಾಗಿದ್ದಾರೆ ಲೆಟ್ ಹಿಮ್ ಬಿ ಹಿಯರ್ ಅಂತ. ಇಲ್ಲದಂತೆ ಎತ್ತಾಕಿರೋ ಅವ್ರನ್ನ ಡಿಸ್ಟರ್ಬ್ ಮಾಡ್ತಾರೆ ಅಂತ ಹೇಳ್ತಾರೆ. ಹೋಗ್ತಾರೆ ಕಾಮನ್ ಸೆನ್ಸ್ ಅದು. ಯಾರು ಕೋಆಪರೇಟಿವ್ ಆಗಿರ್ತಾನೆ ಏನು ಮಾಡ್ತಾರೆ? ಅವ್ರನ್ನ ರಿಟೈನ್ ಮಾಡ್ತಾರೆ. ಅದರಿಂದ ಆಯುಷ್ಯ ಜಾಸ್ತಿ ಆಗುತ್ತೆ. ನೀನು ಸ್ವಲ್ಪ ಕಾಲ ಇರು ಅಂತ ಹೇಳ್ತಾರೆ. ಸುಶಕ್ತಿಮಾನಪಿ ಜಗಂತನ ಪ್ರಿಯಾಯ ಮೇ ತಥೈವ ಜೀವಕಲ್ಪಕಂ ಪಯೋಬ್ಧಿ ಮಧ್ಯಗಂಚಮೇ ಸುಸದ್ಮ ಚಾನ್ಯದೇವ ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಆದ್ದರಿಂದ ಇನ್ನೊಂದೇನು ಹೇಳ್ತಿದ್ದೇನೆ, ಪಯೋಬ್ಧಿ ಮಧ್ಯಗಮ್ಮ. ಪಯೋಬ್ಧಿ ಮಧ್ಯಗ ಅಂದರೆ ಶ್ವೇತೋದ್ವೀಪದ ಮಧ್ಯೆ ಇರ್ತಕ್ಕಂಥದ್ದು. ಮೇ ಸುಸದ್ಮ ಅದು ಒಳ್ಳೆಯದು ಅನ್ನೊಂದಂತೆ 3 ಜಾಗ ಅವು: ಅನಂತಾಸನ, ವೈಕುಂಠ, ಶ್ವೇತೋದ್ವೀಪ. ಅನ್ಯದೇವ ಉಳಿದೆರಡು, ಶ್ವೇತದ್ವೀಪ ಆಗಬಹುದು, ಉಳಿದೆರಡು ಆಗಬಹುದು. ಯಥೇಷ್ಟತೋ ಗವಿಷ್ಯಸಿ, ಇಷ್ಟ ಬಂದಾಗ ಬಾಯ್ತು ನಿನಗೆ. ಉಳಿದವ್ರಿಗೆ ಈ ಬಂದರೆ ಬಂದಾಗ ಅವರು ಬೇರೆ ಚಾನ್ಸ್ ಇಲ್ಲ ಅವರಿಗೆ. ಗೊತ್ತಾಯ್ತಾ? ಬೇಗ ಬರ್ತಾ ಇದ್ರಲ್ಲಿ ಬರಬೇಕು, ಸಿಸ್ಟಮೆಟಿಕ್ ಕ್ಯೂನಲ್ಲೇ ಬರಬೇಕು. ನೀನು ಹಾಗಲ್ಲ, ಯಾವ ಬೇಕಾದ್ರೂ ಬರ್ಬೋದು, ಎಲ್ಲಿ ಬೇಕಾದ್ರೂ ಬರ್ಬೋದು. ಅಥವಾ ಈಗ ಬರೋ ರೆಸಿಟಿ ಇಲ್ಲ. ಗೊತ್ತಾಯ್ತಾ? ಏನು ಕಮ್ಮಿ ಆಗುತ್ತೆ? ಹೌದು ಹೌದು, ಹನುಮಂತನಿಗೆ ಎಕ್ಸೆಪ್ಷನ್ ಅದು. ಅದು ಹನುಮಂತನಿಗೆ ರಾಮದೇವ್ ಫುಲ್ ಎಕ್ಸೆಪ್ಷನ್. ಏನೇನು ಕಂಡೀಷನ್ ಯಾವುದೂ ಅಪ್ಲೈ ಆಗಲ್ಲ. ಆಯಿತಾ? ಎಲ್ಲಿಗೆ ಬರ್ಬೋದು, ಯಾವಾಗ ಬೇಕಾದ್ರೂ ಬರ್ಬೋದು. ಈಗ ಹೇಳಿದ್ದಾರೆ ಯಪ್ಪ, ಈಗ ರಿಪೋರ್ಟ್ 10 ದಿವಸದಲ್ಲಿ ರಿಪೋರ್ಟ್ ಮಾಡಿಕೊಂಡ್ರೆ ಸರಿ, ಇಲ್ಲೋರಿಲ್ಲ. ಇಲ್ಲವ್ರು ಕರಿತಾ ಇದ್ರಿ ಯಾವ ಬೇಕಾದ್ರೂ ಬನ್ನಿ, ನೀವು ಬರಬೇಕು. ಎಷ್ಟು ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಕೂಡ. ನೀನು ಹಾಗಿದ್ದೀಯಾ. ಅದಕ್ಕೆ ಯಾವ ಬೇಕಾದ್ರೂ ಬರ್ಬೋದು, ಇಷ್ಟಪಟ್ಟಾಗೆಲ್ಲ ಬರ್ಬೋದು, ಇಷ್ಟಪಟ್ಟ ಕಡೆಗೆ ಬರ್ಬೋದು. ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಈ ದೇಹ ಸಮೇತನೇ ಬರ್ಬೋದು, ಮತ್ತೆ ಬೇರೆ ಡ್ರೆಸ್ ಚೇಂಜ್ ಮಾಡಬೇಕಾಗಿಲ್ಲ. ಉಳಿದವರಿಗೆಲ್ಲ ಆ ರೀತಿ ಮಾಡೋಕ್ಕೆ ಬರೋದಿಲ್ಲ. ಇವರೆಲ್ಲ ವೈಕುಂಠ ದೇಹ ತ್ಯಾಗ ಮಾಡಿನೇ ಹೋಗ್ಬೇಕು. ಉಳಿದವರು ಎಂಟ್ರಿ ಇಲ್ಲ ಅದಕ್ಕೆ. ಇಲ್ಲಿ ಡ್ರೆಸ್ ಗಲಾಟೆ ನಡೆದಿದೆ ಅಲ್ಲೀಗ, ಡ್ರೆಸ್ ಗಲಾಟೆ ಆ ಥರ. ಅದು ಬ್ಯೂರ್ ಕೋಡ್, ಅದು ನಿನಗೆ ಯಾವ ಕೋಡೋ ಇಲ್ಲ ಅಂತ ಹೇಳ್ತಾರೆ. ಗೊತ್ತಾಯ್ತಾ? ಜ್ಞಾನದ ಕೋಡ್ ಇದ್ದವರಿಗೆ ಕೊಡಬೇಕಿಲ್ಲ. ಇಲ್ಲ ನಾಡ್ದಾಗಿದೆ ಅವ್ರಿಗೆಲ್ಲ ಕಂಡೀಷನ್ ಲಾಸ್. ಎಷ್ಟೇ ಕೊಟ್ಟರು ಅವ್ರಿಗೊಂದು ಲಿಮಿಟ್ ಇದೆ. ಅಬ್ಸಲ್ಯೂಟ್ ಸೆನ್ಸಲ್ಲಿ ಕೊಟ್ಟಿರೋದು, ಹನುಮಂತನಿಗೆ ಕೊಟ್ಟಿರೋದು ಎಲ್ಲರೂ ಹೋದ. ಅದು ಒಂದು ಕಂಡೀಷನ್ ಇದೆ, ಅದು ಹಾಗೆಲ್ಲ ಹೋಗಾಗಿಲ್ಲ. ಇವರಿಗೆ ಹಾಗಲ್ಲ. ಟೈಮಿಂಗ್ಸ್ನಲ್ಲಿ ಫ್ರೀ ಇದ್ದಾವೆ. ಈ ಟೈಮಿಂಗ್ಸ್ನಲ್ಲಿ ಯಾವ ಟೈಮ್ ಇವ್ರ ಟೈಮಿಂಗ್ಸೇ ಇಲ್ಲ. ಅರ್ಥ ಆಯ್ತಾ? ಫ್ರೀಡಮ್ 2 ರೀತಿ. ಈ ಟೈಮಿಂಗ್ಸ್ನಲ್ಲಿ ಯಾವಾಗಲಾದ್ರೂ ಮಾಡು, ಆಯಿತಾ? ಇವ್ರಿಗೆ ಹಾಗಲ್ಲ, ಯಾವ ಬೇಕಾದ್ರೂ ಮಾಡು. ಎಷ್ಟು ಡಿಫ್ರೆನ್ಸ್ ಇದೆ ಎಲ್ಲಕ್ಕೂ ಕೂಡ. ಯಾವ ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಮಾಡು. ನೀವು ವರ್ಕ್ ಫ್ರಮ್ ಹೋಮ್ ಮಾಡಿದಾರಲ್ಲ ಆ ಟೈಪು. ಈಗ ಬೇರೆ ಟೈಪ್ ಹಾಕಲ್ಲ ಮಾಡೋದು ಕಂಡೀಷನ್ ಅಷ್ಟೇ. ಯಾವಾಗ ಕೂತ್ಕೊಂಡ್ರೆ ಮನೆಗೆ ಹೋಗು ಅಂತ ಹೇಳ್ತಾರೆ. ಈಗ ಮಾತ್ರ ನೋಡಿ, ಯಾವಾಗಲೂ ಅಲ್ಲ ಅದು. ಅದು ಆ ಥರ ಆಗಲ್ಲ. ನೀವು ಯಾವಾಗ ಏನು ಬೇಕಾದ್ರೂ ಮಾಡ್ಕೊಂಡು ತಿಳ್ಕೊಟ್ಟಿದ್ದೆ. ಹಾಂ, ಅಲ್ಲ ಸ್ವದೇಹ ಶಬ್ದಕ್ಕೆ ಈ ದೇಹ ಅಂತ ಹೇಳ್ತಾ ಇರ್ಬೇಕು. ಮಾಡ್ತಿರೋದು ಈಗ ಸ್ವರೂಪದಿಂದ ಎಲ್ಲರೂ ಹೋಗ್ತಾರೆ, ದೊಡ್ಡ ವಿಚಾರ ಅಲ್ಲೇ ಇಲ್ಲ. ಸ್ವರೂಪದಿಂದ ಹೋಗ್ಬೇಕಾದ್ರೆ ನಿಯಮ ಅದು. ನಿನಗೆ ನಿಯಮ ಇಲ್ಲ, ನಿನ್ನ ನಿಯಮ ನಾಟ್ ಅಪ್ಲಿಕಬಲ್. ಹಾಗೆ ಹೋಗೋದಿಲ್ಲ, ವಿಚಾರ ಬೇರೆ. ಹೋಗ್ತಾ ಹೇಳ್ತೇವೆ ತುಂಬ ಬೇಕಾದ್ರೆ ನೋಡಿ, ಯಾರು 24 ತಾಸು ಬರೀ ಯಾವಾಗಲೂ ರಾತ್ರಿ 2 ಗಂಟೆ ಬಾ ಆಯ್ತಾ ಅಂತ ಹೇಳ್ತಾರೆ. 2 ಗಂಟೆಗೆ ಹೋಗಲ್ಲ ಅವನು. ಅರ್ಥ ಆಯ್ತಾರೆ ಇವರಿಗೆ. 2 ಗಂಟೆ ಅಂಥವ್ರಿಗೆ ಹೇಳೋದು, ಇದ್ದವ್ರೆ ಬಾಧೆ ಮಾಡ್ಕೊತ ಯಾರಿಗೂ ಹೇಳಲ್ಲ. ನೆಕ್ಸ್ಟ್ ಟೈಮ್ ಇದು ಬರಬೇಡ ಅಂತ ಹೇಳಿ. ಅದು ಯಾರಿಗೆ ಹಾಗೆ ಮಾತು ಹೇಳ್ತಾರೆ ಅಂದರೆ 100% ಗ್ಯಾರಂಟಿ ಇದೆ ಅವ್ರ ಮೇಲೆ. ಮಿಸ್ಯೂಸ್ ಮಾಡ್ಕೊಂಬೋದಿಲ್ಲ. ಕೊಟ್ಟಿದ್ದೀನಿ ಕೆಟ್ಟದ್ದನ್ನು ನಾವು ಕೆಲವರು ಇರ್ತಾರೆ, ಲೆಟ್ರಲ್ಲಿ ಸೈನ್ ಮಾಡಿಕೊಟ್ಬಿಡ್ತಾರೆ, ಬ್ಲ್ಯಾಂಕ್ ಚೆಕ್ ಸೈನ್ ಮಾಡಿಕೊಟ್ಬಿಡ್ತಾರೆ ಕೊಡ್ಬೇಕಾದ್ರೆ. ಯಾಕೆಂದ್ರೆ ಎಷ್ಟು ಜ್ಞಾನ ವಿಶ್ವಾಸ ಇದೆ ಅಂತ ಕೇಳಿದರೆ ಅದು ಮಿಸ್ಯೂಸ್ ಮಾಡೋದೇ ಇಲ್ಲ. ಕೆಲವರು ಸಿಕ್ಕರೆ ಸಾಕೋತ ನೆಕ್ಸ್ಟ್ ಮುಗಿಸ್ಬಿಟ್ಟಿರ್ತಾರೆ ಕತೆ ಆಗಲೇ. ಅವ್ರಿಗೆ ಏನು ಮಾಡಿ ಜನ್ಮದಲ್ಲಿ ಮಾತ್ರ ಕೊಡೋದಿಲ್ಲ. ಇದು ಹನುಮಂತ ರಾಮದೇವ್ ಸರ್ವಜ್ಞರಾದ್ರಿಂದ ಮೋಸ ಹೋದ್ರೆ ಪ್ರಶ್ನೆ ಬರೋದೇ ಇಲ್ಲ. ಇಲ್ಲಿ ಹನುಮಂತನ ಕ್ವಾಲಿಟಿ ಇವೆಲ್ಲ ಏನು ಹನುಮಂತನ ಹೊರತಾ ಇದ್ದಾರೆ, ಹನುಮಂತ ಎಷ್ಟು ದೊಡ್ಡ ಇದರಲ್ಲಿದ್ದಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ಯಥೇಷ್ಟತೋ ಗಮಿಷ್ಯಸಿ ಸ್ವದೇಹ ಸಂಯುತೋಪಿ ಸನ್. ಸ್ವರೂಪದೇಹದಿಂದ ಬರಲಿಕ್ಕೆ ಎಲ್ಲರಿಗೂ ಅವಕಾಶ ಇರೋದೇ ಆ ರೀತಿ. ಅದರಿಂದ ಸ್ಪೆಷಲ್ ಅಲ್ಲ. ಈ ದೇಹದಲ್ಲಿ ಬೇಕಾದ್ರೂ ಬಾಯ್ತಾ. ಈಗ ನಿಮ್ಮ ಮಡಿ ಮನೆಯಲ್ಲ ಬನ್ನಿ ಅಂತ ಕರೀತಾರಲ್ಲ, ಹಾಗೆ ಸಾವಳು ಬಂದಿದ್ರು ಒಳಗೆ ಮಂಗಳಾರತಿ ಮಾಡಿಸ್ತಾರೆ ಕೂತು ಒಳಗೆ ಕರ್ಕೊಂಡು. ಯಾಕೆ? ಈ ಬಡಿ ಎಲ್ಲ ಲೆಕ್ಕ ಇಲ್ಲ ಅವರಿಗೆ. ಆ ಬಚ್ಚಕನ ಭಾರಿ ದೊಡ್ಡ ಬಡಿಗಿಂತ ಇವರು ಮಿನಿಮಮ್ ಬಡಿ ಜಾಸ್ತಿ ಇರುತ್ತದೆ. ಅರ್ಥ ಆಯ್ತಾ? ಅವರಿಗೆ ಹೆಚ್ಚು ಇದನ್ನು ನೋಡಬೇಕಾದ ಕಾರಣನೇ ಇಲ್ಲ. ಯಥೇಷ್ಟ ಭೋಗ ಸಂಯುತ
ಸುರೇಶ ಗಾಯಕಾದಿಭಿ ಸಮೀಡ್ಯಮಾನ ಸದ್ಯಶ ರಮಸ್ವ ಮತ್ಪುರಃ ಸದಾ ಯಥೇಷ್ಟ ಭೋಗ ಸಂಯುತ. ಎಷ್ಟು ಮುಕ್ತಿಯಲ್ಲಿ ಯಾವ ಭೋಗ ಇದೆಯಲ್ಲ ಅದಿಲ್ಲೇ ಸಿಗಲಿ ಆಯ್ತಾ ನಿನಗೆ. ಮುಕ್ತಿ ಬಂದರೆ ಅನುಭವಿಸೋಕ್ಕದ್ದು ಬೇರೆ, ಗೊತ್ತಾಯ್ತಾ? ಅದು ನಿನಗೆ ಹಾಗಲ್ಲ, ಯಾವ ಭೋಗ ಬೇಕಾದ್ರೂ ಇಲ್ದಲ್ಲೇ ಸಿಗುತ್ತೆ. ಸುರೇಶ ಗಾಯಕಾದಿಭಿ ಸವಿಡ್ಯಮಾನ ಸದ್ಯಶಃ. ಸುರೇಶ ಗಾಯಕರು ಅಂದರೆ ಯಾರು? ದೇವಗಂಧರ್ವರು. ದೇವಗಂಧರ್ವರಿಂದ ಸಮೀಡ್ಯಮಾನ ಸದ್ಯಶಃ ಹೊಗಳಲ್ಪಡ್ತಕ್ಕ ಉತ್ತಮ ಕೀರ್ತಿಯನ್ನು ಹೊಂದು. ಅದಕ್ಕೆ ಇತಿ ನಿಗದಿತವಂತಃ ತತ್ರ ವೃಂದಾರ ಕೇಂದ್ರಾಹ ಗುರು ವಿಜಯ ಮಹಾಂತಂ ಲಾಲಯಂತೋ ಮಹಾಂತಂ. ದೇವತೆಗಳು ಸ್ತೋತ್ರ ಮಾಡ್ತಾರಲ್ಲ ಆಚಾರ್ಯರನ್ನ. ಅಹರೋ ತುರಾಗಮ ತಮಃ ಸ್ವಗೋ ಗಣೈ ಅಂತ ಸ್ತೋತ್ರ ಮಾಡ್ತಾರೆ. ನಮಸ್ತೆ ಪ್ರಾಣೇಶ ಅಂತ ಇದೆಲ್ಲ ಇಲ್ಲಿ ಹೊರ ಕೊಟ್ಬಿಟ್ಟಿದ್ದಾರೆ ಈಗಾಗಲೇ. ಅದೆಲ್ಲ ನಡೀಲಿ ಅಂತಲೇ ಹೇಳ್ಬಿಟ್ಟಿದ್ದಾರೆ. ಅದು ದೇವಗಂಧರು ಎಲ್ಲರಿಗೂ ಬರೋದಿಲ್ಲ, ಅವರು ಗೊತ್ತಾಯ್ತಿಲ್ಲ. ಯಾರು ನೀಡಿದ್ರೆ ಎಲ್ಲರೂ ಯಾರೂ ಬರ್ತಾರೆ. ಹನುಮಂತ ಇದ್ದರೆ ಯಾರು ಸ್ತೋತ್ರ ಮಾಡ್ಲಿಕ್ಕಿದ್ದಾರೋ ಎಲ್ಲ ಬರಬೇಕು. ಪೀಠೆ ರತ್ನೋಪಕೃಪ್ತೆ ಇದೆಯಲ್ಲ, ಆ ರೀತಿಯಲ್ಲಿ ಬರ್ತಾರೆ. ಎಲ್ಲ ಸಿಗಲಿ. ರಮಸ್ವ ಮತ್ಪುರಃ ಸದಾ. ಮತ್ತೆ ನನ್ನ ಎದುರು ಯಾವಾಗಲೂ ಇರು, ನನ್ನ ಎದುರು ಯಾವಾಗಲೂ ಒಂದು ರೂಪದಿಂದ ಇರು. ಅದಕ್ಕೆ ದೇವ್ರ ಸನ್ನಿಧಾನ ಪೂಜೆ ಮಾಡೋದಕ್ಕೆ ಯಾವಾಗಲೂ ವಾಯುದೇವರು ಇರಬೇಕು. ಉಳಿದವ್ರು ಆಮೇಲೆ ಗರುಡ ಶ್ರೇಷ್ಠರು ಅಷ್ಟೇ, ಉಳಿದವ್ರೆಲ್ಲ ಪೂಜೆಗೆ ಇಟ್ಕೋಬಾರ್ದು. ಯಾಕೆಂದರೆ ಒಂದು ನಮ್ಮ ನಿಯಮ ಇದೆ. ದೊಡ್ಡವ್ರು ಕೂತಿದ್ದ ಕಾಲಕ್ಕೆ ಇನ್ನೊಬ್ರು ಚಿಕ್ಕವ್ರು ಕೂತಿರ್ತಾರೆ, ಇವರಿಗಿಂತ ದೊಡ್ಡವರೇ, ಆದರೆ ಅವ್ರಿಗೆ ನಮಸ್ಕಾರ ಮಾಡಬಾರ್ದಾಗ. ಯಾರಿಗೆ ಮಾಡಬೇಕು? ದೊಡ್ಡವರಿಗೆ ಅಷ್ಟೇ ಮಾಡಬೇಕು. ಬೇರೆ ಅವ್ರ ಎದುರಿಗಿದ್ದಾಗ ಅವ್ರ ರೀತಿ ಮಾಡಬಾರ್ದು. ನಿನಗೆ ಹಾಗಲ್ಲ, ನಾನು ಎದುರಿಗಿದ್ರು ನಿನಗೆ ನಮಸ್ಕಾರ ಮಾಡಲಿ ಅಂತ ಹೇಳ್ತಾರೆ. ಇದು ಕೊಟ್ಟಿದ್ದು ಸ್ಪೆಷಲ್. ಇದು ಅರ್ಥ ಆಯ್ತಾ? ಸ್ಪೆಷಲ್ ಕೊಟ್ಟಿದ್ದು ಹನುಮಂತನ ಏನು ಕೊಟ್ಟಿದೆ ಎಲ್ಲ ಸ್ಪೆಷಲ್ಲೇ. ಆ ದೃಷ್ಟಿಯಲ್ಲಿ ಯಥೇಷ್ಟತೋ ಧಮೀಡ್ಯಮಾನ ಸದ್ಯಶ ರಮಸ್ವ ಮತ್ಪುರಃ ಅದನ್ನೇ ರಾಘವ ಮತ್ತು ಪಾತ್ರದ ಕಾಲಕ್ಕೆ ಬಂದರೆ ರಾಯರು ಬರೀತಾರೆ. ಗೊತ್ತಾಯ್ತಾ? ವಾಯುದೇವರು ರಾಮದೇವರ ಮುಂದೆ ಸದಾ ಪೂಜ್ಯರು. ರಾಮದೇವರ ಮುಂದೆ ಅಂದರೆ ಎಲ್ಲ ದೇವ ಪೂಜೆಯ ಸಂದರ್ಭದಲ್ಲಿ ಪ್ರಾಣದೇವರ ಅಭಿಷೇಕಾದಿಗಳನ್ನು ಪಂಚಾಮೃತ ಎಲ್ಲ ಮಾಡ್ತಾರೆ. ಕಾರಣ ಯಾತಕ್ಕೆ ಅಂದರೆ ದೇವರು ಕೊಟ್ಟಿರೋ ವರ ಅದವರಿಗೆ. ಉಳಿದವರಿಗೆ ಅದು ಅವಕಾಶ ಇಲ್ಲ, ಇವರಿಗೆ ಮಾತ್ರ ಇರೋದು. ಗರುಡ ಶೇಷರಿಗೆ ಗರುಡ ಮಾರ್ಗ ಶೇಷ ಮಾರ್ಗ ವಿಶೇಷ ಕಾರಣದಿಂದ ಅವರಿಗಿಬ್ಬರಿಗಿದೆ. ಅದು ಫಸ್ಟ್ ಇವರಿಗೆ. ಅದು ಅನಿವಾರ್ಯ ಕಾರಣ. ಅವ್ರು ಇಟ್ಕೊಳ್ಳೋಕ್ಕಾಗದೆ ಹೋದರೂ ತಪ್ಪಲ್ಲ, ಇವರು ಮಾತ್ರ ಇರಲೇಬೇಕು. ವಾಯುದೇವ್ರ ಪೂಜೆ ಇಲ್ಲದೇನೆ ದೇವ್ರ ಪೂಜೆ ಮಾಡಿದರೆ ವೈಷ್ಣವರ ಪೂಜೆ ಅಲ್ಲ ಅದು. ಅವೈಷ್ಣವ್ರು ಹಾಗೆ ಮಾಡ್ಬೋದು, ಅದು ಬೆಲೆ ಇಲ್ಲ ಅದಕ್ಕೆ. ವೈಷ್ಣವರು ಮಾತ್ರ ಹೇಗೆ ಮಾಡಬೇಕು? ಎಷ್ಟು ಆಪತ್ಕಾಲದಲ್ಲೂ ಕೂಡ ಸಾಲಿಗ್ರಾಮದ ಜೊತೆಗೆ ಪ್ರಾಣದೇವರು ಇರಲೇಬೇಕು. ಇಲ್ಲಿ ಹೋದ್ರೆ ಅದೇನಾಗೋದಿಲ್ಲ, ದೇವ್ರು ಮೆಚ್ಚೋದಿಲ್ಲ. ದೇವ್ರು ಹೊರ ಕೊಟ್ಟ ಮೇಲೆ ದೇವ್ರ ಆರ್ಡರ್ ವೈಲೇಟ್ ಮಾಡಿದಾಗತ್ತ. ಪೂಜೆ ಮಾಡಲೇಬೇಕು. ಕೈಕೇಯಿ ನಿಕೃತಿರ್ನಾಮ ಸಾ ಕ್ಷಿಪ್ತ ಕರಿ ಕಪೀಂದ್ರ ಎಲ್ಲ ಆಯ್ತು. ಅದು ಕಪೀಂದ್ರ ಸತ್ಕರೋರು ಕರಿ ಇಲ್ಲಿ ಅದ ಇನ್ನೂ ಹಿಂದೆ ಬಂದೋಗ್ಬಿಡ್ತಾರೆ ಸರ್ ಹಿಂದೆ. ತವೇಪ್ಸಿತಂ ನ ಕಿಂಚನ ಕ್ವಚಿತ್ ಕದಾಚಿದೇವ ವಾ ವೃಷಾ ಭವೇತ್ ಪ್ರಿಯಶ್ಚ ಮೇ ಪುನಃ ಪುನರ್ಭವಿಷ್ಯಸಿ. ತವೇಪ್ಸಿತಂ ತವ ಈಪ್ಸಿತಂ ನ ಕಿಂಚನ ಕ್ವಚಿತ್ ಕದಾಚಿತ್ ಏವ ವಾ ವೃಷಾ ಭವೇತ್ ಪ್ರಿಯಃ ಚ ಮೇ ಪುನಃ ಪುನಃ ಭವಿಷ್ಯಸಿ. ತವೇಪ್ಸಿತಂ ನ ಕಿಂಚನ ಕ್ವಚಿತ್ ಕಚಾಚಿತೇವ. ನೀನು ಇಷ್ಟಪಟ್ಟಿದ್ದು ಯಾವುದು ಎಲ್ಲೂ ಯಾವ ಕಾರಣಕ್ಕೂ ಸುಳ್ಳಾಗಲಿಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಸುಖಿ ಕಾಮಯತೆ ಅರ್ಥ ಮಾತ್ರ. ವೈಕುಂಠದಲ್ಲಿ ಆಗೋದು ನಿನಗೆ ಇಲ್ಲೇ ಆಗಲಿ ಅಂತ ಹೇಳ್ಬಿಡ್ತಾರೆ. ಸಾಮಾನ್ಯ ಅಪ್ರೋಕ್ಷ ಜ್ಞಾನಿಗಳಿಗೆ ಅಂದ್ಕೊಂಡಿದ್ದು ಆಗಿಬಿಡುತ್ತೆ ಸಾಮಾನ್ಯ. ಆದರೆ 100% ಅಲ್ಲ. ವಾಯುದೇವರಿಗೇನದು 100%. ಏನು ಅಂದ್ಕೊಂಡ್ರು 100% ಆಗಿ. ವೃಷಾ ಭವೇತ್ ಪ್ರಿಯಶ್ಚ. ಎಂದೂ ಸುಳ್ಳಾಗೋದೇ ಇಲ್ಲ. ನಾನು ಕೊಟ್ಟಿರೋ ವರ ಏನಾಗೋದಿಲ್ಲ, ಎಂದೂ ಸುಳ್ಳಲ್ಲ. ಪ್ರಿಯಶ್ಚಮೇ ಪುನಃ ಪುನರ್ಭವಿಷ್ಯ. ಈಗ ನನಗೆ ಎಷ್ಟು ಪ್ರಿಯನೋ ಮುಂದೇನಾಗ್ತಿ, ಹೆಚ್ಚೆಚ್ಚು ಪ್ರಿಯನಾಗ್ತಿ ಅಂತ ಹೇಳ್ತಾರೆ. ಅದೇನಿದು ಒಬ್ಬನೇ ವ್ಯಕ್ತಿ ಹೆಚ್ಚೆಚ್ಚು ಹೇಗೆ ಪ್ರಿಯನಾಗ್ತಾನೆ ಅಂದರೆ ಪ್ರವರ್ತತಾಂ ಭಕ್ತಿರ ಅಲಂಕ್ಷಣೆ ಕ್ಷಣೆ. ಭಕ್ತಿ ಜಾಸ್ತಿ ಆದಷ್ಟು ಪ್ರೀತಿ ಜಾಸ್ತಿ ಆಗುತ್ತೆ. ಅದು ವೆರಿ ಇಂಪಾರ್ಟೆಂಟ್. ಆದರೆ ಪರಮಾತ್ಮನ ಪರಮಪ್ರಸಾದ ಅಂತ ಕರೆಯೋದು. ಎಲ್ಲ ಅತ್ಯರ್ಥ ಪ್ರಸಾದ ಪರಮಪ್ರಸಾದ ಅಂದ್ರೆ ಅದು. ಪರಮ ಅಂದರೆ ಅತ್ಯರ್ಥ. ಗೊತ್ತಾಯ್ತಾ? ಅದು ಮಾಡೋದು ಯಾರಿಗೆ? ಅಪ್ರೋಕ್ಷ ಜ್ಞಾನಿಗಳಿಗೆ. ಅದರಲ್ಲೂ ಮತ್ತೆ ತಾರತಮ್ಯ, ಅವರಲ್ಲೂ ಮತ್ತೆ ತಾರತಮ್ಯ. ಒಂದು ಹಂತ ಮುಂದಿನ ಹಂತ ಅನಂತ. ಹನುಮಂತ ದೇವರು ರಾಮದೇವರು ಅತ್ಯಂತ ಪ್ರಿಯರು. ಅದು ಮುಂದೆ ಏನಾಗ್ತಾವೆ, ಇನ್ನೂ ಹೆಚ್ಚೆಚ್ಚು ಪ್ರಿಯರಾಗ್ತಾರೆ, ಶುರುವಾಗ್ತದೆ. ಇದು ವಿಶೇಷವಾದ ಅಂಶ ಇದೆ. ಅದಕ್ಕೆ ಆಚಾರ ಅದಕ್ಕೆ ತಮ್ಮ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಯಸ್ಯಾಹಂ ಆಪ್ತ ಆಪ್ತೇಭ್ಯ ಯೋಮೇ ಆಪ್ತತಮಸ್ಸದ ಹೀಗೆಲ್ಲ ಮತ್ತೆ ಹೇಳ್ತಿರ್ತಾರೆ. ದೇವರಿನ ಅತ್ಯಂತ ಪ್ರಿಯ ಅಂತ ಮಾತನ್ನು ಕೊಟ್ಟಿದ್ದರಿಂದ ಅವರು ರೆಸಿಪ್ರಿಕೇಟ್ ಮಾಡಿ ಹೇಳ್ತಾರೆ. ಮೇ ಪುನಃ ಪುನಃ ಭವಿಷ್ಯತಿ. ಇದರಿಂದ ದೇವರಿಗೆ ಏನು ಮಾಡಿದ್ರು ನಮ್ಮ ಪ್ರೀತಿ ಜಾಸ್ತಿ ಆಗೋದಿಲ್ಲ. ಅದು ಹೆಚ್ಚಾಗಬೇಕು ಅಂದರೆ ಭಕ್ತಿ ಜಾಸ್ತಿ ಆಗಬೇಕು. ಭಕ್ತಿ ಜಾಸ್ತಿ ಆಗ್ಬೇಕಾದ್ರೆ ಏನಿರಬೇಕು? ಜ್ಞಾನ ಜಾಸ್ತಿ ಆಗಬೇಕು. ಮಹಾತ್ಮ ಜ್ಞಾನದಿಂದನೇ ಭಕ್ತಿ ಜಾಸ್ತಿ ಆಗೋದಾಗ್ತದೆ. ಜ್ಞಾನ ಜಾಸ್ತಿ ಆಗ್ಲಿಕ್ಕೆ ಏನು ಬೇಕು? ಪಾಠ ಪ್ರವಚನೆ ಆಗಬೇಕು. ತದ್ಧಿ ತಪಃ. ಆ ಓರಿಯೆಂಟೇಷನ್ ಇಟ್ಕೊಂಡ್ರೆ ಒಳ್ಳೆ ಕೆಲಸ ಆಗುತ್ತೆ.
ಬೇರೆ ಯಾವ ಕಾರ್ಯ ಡೈವರ್ಟ್ ಆಗಬಾರ್ದು. ದೇವರ ಕಾರ್ಯಕ್ರಮ ಬಂದ ಕಾಲಕ್ಕೆ ಡೈವರ್ಷನ್ ಇರಲೇಬಾರ್ದು. ಅಲ್ಲಿ ಕಡೆ ಇರಬೇಕು. 108 ಬರೀ ಡೈವರ್ಷನ್, ಯಾವನೋ ಬರ್ತಾನೆ, ಏನೋ ಮಾತು ಶುರು ಮಾಡ್ತಾನೆ, ಅಸಂಬದ್ಧ ವಿಚಾರ ಶುರುವಾಗಿಬಿಡುತ್ತೆ. ಕೊನೆ ದೇವ್ರ ಹೆಸರು ಮೊದಲನೇ ವಯಸ್ಸು ಮದುವೆ ಹೆಸರೇ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ಬಿಜಿ ಆಗಿಬಿಡ್ತಾರೆ. ಭಾಳ ಕಷ್ಟ. ಯಾರು ರಾಯರ ಹೆಸರೇ ಇಲ್ಲ ಅಂದರೆ ಆ ಥರ ಆಗಿಬಿಟ್ಟು ಏನಾಯ್ತಾರೆ, ಶೋ ಆಗಿಬಿಡುತ್ತೆ. ಹಾಗಾಗಬಾರ್ದು. ಪ್ರಧಾನ ಚಿಕ್ಕ ಮಗು ಹುಟ್ಟಿದಪ್ಪ ಅಂತ ಹೇಳಿದ್ರೆ ಎಲ್ಲಿರ್ತಾನೆ ಯಾವಾಗಲೂ ಅವನು ಪ್ರಾಧಾನ್ಯದಲ್ಲೇ ಇರಬೇಕು. ನಾಮಕರಣ ಮಗು ಇಲ್ಲದೆ ನಾಮಕರಣ ಮಾಡೋಕ್ಕಾಗತ್ತಾ? ಪ್ರಾಧಾನ್ಯ ಮಗುವಿಗೆ. ಆ ಥರ ಪ್ರತಿಯೊಂದು ಒಬ್ಬ ಅವ್ರ ಅಕೇಶನಲ್ ಅಷ್ಟೇ, ಅದು ಯಾವಾಗಲೂ ಇಲ್ಲ. ಅಲ್ಲಿ ಅಂತರ್ಯಾಮಿ ದೇವರದೇ. ದೇವ್ರಿಗೆ ಮಾತ್ರ ಯಾವಾಗಲೂ ಏನದು, ಯಾವಾಗಲೂ ಫಸ್ಟ್ ನಂಬರ್ 1. ಆ ರೀತಿ ಇದ್ದರೆ ಮಾತ್ರ ಹೆಚ್ಚು ಪ್ರೀತಿ ಬರೋದು. ಇತೀರಿತೋ ಮರುತ್ಸುತೋ ಜಗಾದ ವಿಶ್ವನಾಯಕಂ ವಿಧೇಹಿ ಪಾದ ಪಂಕಜೆ ತವೇಶ ಭಕ್ತಿ ಮುತ್ತಮಾಂ. ಹನುಮಂತ ಏನೇನು ಮಾಡಿದ್ದೀಗ? ಇಲ್ಲ, ಇಷ್ಟೆಲ್ಲ ಮಾಡಿ ಗ್ರಂಥಿ ಬಂದುಬಿಡ್ತೀನಿ, ಅವೆಲ್ಲ ಇಲ್ಲ. ಅಪ್ಪಣೆ ಅಂದರೆ ಅಪ್ಪಣೆ ಅಷ್ಟೇ. ಆದರೆ ಎಲ್ಲ ಸರಿಯೇ, ನನಗೊಂದು ಬೇಕು. ಏನು? ಇತೀರಿತಃ ಮರುತ್ಸುತಃ ಜಗಾದ ವಿಶ್ವನಾಯಕಂ ವಿಧೇಹಿ ಪಾದ ಪಂಕಜೆ ತವ ಈಶ ಭಕ್ತಿಂ ಉತ್ತಮಾಂ. ಇತಿ ಈರಿತಃ ಮರುತ್ಸುತಃ, ಶ್ರೀರಾಮದೇವರಿಂದ ಹೀಗೆ ಹೇಳಲ್ಪಟ್ಟಂತಹ ಮರುತ್ಸುತ ವಾಯುಪುತ್ರನಾದ ಹನುಮಂತ ಜಗಾದ ಹೇಳಿದರು. ವಿಶ್ವನಾಯಕಂ ಪ್ರತಿ ಜಗಾದ. ವಿಶ್ವನಾಯಕ ನಾರಾಯಣ, ಆದ್ದರಿಂದ ವಿಶ್ವನಾಥನನ್ನು ಕುರಿತು ಹೇಳಿದರು. ವಿಧೇಹಿ ಪಾದ ಪಂಕಜೆ ತವ ಈಶ ಭಕ್ತಿಂ ಉತ್ತಮಾಂ. ಹೇ ಈಶಾ, ತವ ಪಾದ ಪಂಕಜೆ ಉತ್ತಮಾಂ ಭಕ್ತಿಂ ವಿಧೇಹಿ. ಈಶಾ ನಾರಾಯಣ, ನಿನ್ನ ಪಾದಕಮಲದಲ್ಲಿ ವಿಶೇಷವಾದ ಭಕ್ತಿಯನ್ನು ನನಗೆ ಕೊಡು. ಅವರಷ್ಟು ಭಕ್ತಿ ಯಾರಿಗೂ ಇಲ್ಲ, ಇನ್ನೂ ಭಕ್ತಿ ಅಂತ ಕೇಳ್ತಾನೆ. ಅದಕ್ಕೊಂದು ಪದ್ಧತಿ ಇದೆ. ಶ್ರೀಮಂತರಿಗೆ ಜಾಸ್ತಿ ದುಡ್ಡು ಬೇಕು ಅಂತ ಅನಿಸೋದು. ಯಾಕೆಂದರೆ ಯಾಕೆ ಶ್ರೀಮಂತರಿಗೆ ಹಿಂದೂ ದುಡ್ಡು ಮಾಡಬೇಕು ಅಂತ ಇರುತ್ತೆ. ಯಾಕೆ? ದುಡ್ಡಿನ ಬೆಲೆ ಗೊತ್ತವನಿಗೆ. ಅದಕ್ಕೇನು ಮಾಡ್ತಾನೆ, ಹೆಚ್ಚಾದಷ್ಟು ಮಹತ್ವ ಅಂತ ತಿಳ್ಕೊತಾನೆ. ಕೆಲವೊಮ್ಮೆ ತಪ್ಪಾಗುತ್ತೆ, ಆ ವಿಚಾರ ಬೇರೆ. ಶೋ ಮಾಡಿದರೆ ತಪ್ಪದು. ಆದರೆ ಅದೇ ರೀತಿ ಜ್ಞಾನ ಇದ್ದವನು, ಜ್ಞಾನದ ಬಗ್ಗೆ ಆಸಕ್ತಿ ಇದ್ದವನಿಗೆ ಅದು ಬಿಡೋಕ್ಕಾಗೋದಿಲ್ಲ. ಅದನ್ನೇ ಹೆಚ್ಚು ಮಾಡ್ತಾನೆ, ಬೇರೆ ಮಾಡೋಕ್ಕೆ ಹೋಗೋದಿಲ್ಲ. ಅದು ಧನದ ಮಹತ್ವ ಗೊತ್ತಿರೋದು ಎಲ್ರಿಗೂ ಅನುಭವಕ್ಕೆ ಬಂದಿರೋದೆ. ಜ್ಞಾನದ ಮಹತ್ವ ಗೊತ್ತಾಗಿಬಿಟ್ರೆ ಅದಕ್ಕಿಂತ ದೊಡ್ಡ ಧನ ಇಲ್ಲ. ಅದು ಅವಕಾಶ ಎಂದೂ ಕಳ್ಕೊಳ್ಬಾರ್ದು. ಹೆಚ್ಚು ಮಾಡ್ಕೋತಾ ಇರಬೇಕು. ಉತ್ತಮಾಂ ಭಕ್ತಿಂ ವಿಧೇಹಿ ಕೊಡು. ಸದಾ ಪ್ರವರ್ಧಮಾನಯ ತಯಾ ರಮೇಹ ಮಂಜಸ ಸಮಸ್ತ ಜೀವ ಸಂಚಯಾತ್ ಸದಾಧಿಕಾ ಹಿ ಮೇಸ್ತು ಸಾ. ಸದಾ ಪ್ರವರ್ಧಮಾನಯ, ನಿತ್ಯ ಕೊಡು. ಸದಾ ಬೆಳೀತಾ, ಅದೇ ಪ್ರವರ್ಧತಾಂ ಭಕ್ತಿರಳಂ ಕ್ಷಣೆ ಕ್ಷಣೆ ಬೆಳೀತಾ. ಹೌದೌದು, ಇದೆಲ್ಲರಿಗೂ ಅವರಿಗೂ ಹೇಳ್ತಾ ಇರ್ತಾರೆ, ಅವರು ಹೇಳ್ತಾರೆ. ಜಗತ್ತಿಗೆ ಗೊತ್ತಾಗಬೇಕಿಲ್ಲ. ಪುನಃ ಹೇಳ್ತಾ ಜಗತ್ತಿಗೆ ಆ ಕಡೆ ಅವರೇ ಕೇಳ್ತಾರೆ ಅಂದರೆ ನಾವು ಅದನ್ನು ಕೇಳಿದ್ದೇವೆ. ನಾವ್ಯಾಕೆ ಕೇಳೋದಿಲ್ಲ ಅಂದರೆ ಭಕ್ತಿ ಈಗಾಗಲೇ ಭಾಳ ಜಾಸ್ತಿ ಆಗಿದೆ ತಿಳ್ಕೊಬಿಟ್ಟಿರ್ತೀವಿ. ಭಕ್ತಿ ಎಲ್ಲ ಕೇಳ್ತಿರ್ತಾರೆ, ಆದರೆ ಕೇಳೋದಿಲ್ಲ. ನಮ್ಮಂಥ ಭಕ್ತಿ ಇರಲೇ ಇಲ್ಲ, ಆದ್ದರಿಂದ ಇನ್ನೇನು ಕೇಳಬೇಕಾಗಿಲ್ಲ ಅಂತ ತಿಳ್ಕೊಬಿಟ್ಟಿದ್ದಾರೆ. ನಮ್ಮಲ್ಲಿ ಭಾರಿ ಕಡಿಮೆ ಇರೋದು ಭಕ್ತಿನೇ. ಅದಿದ್ದರೆ ಬೇರೆ ಕೆಲಸ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಆದರೆ ಭಕ್ತಿ ನಮ್ಗೆ ಏನೂ ಇಲ್ಲ ಅಂತ, ಏನೂ ಇಲ್ಲ ಇದ್ದವ್ರಿಗೆ ಭಾರಿ ಕಡಿಮೆ ಇದೆ. ಅದನ್ನು ಬೆಳೆಸ್ಕೋಬೇಕು. ಅದಕ್ಕಾಗಿ ನಮೋ ಸಮಸ್ತ ಜೀವ ಸಂಚಯ ಸದಾ ಅಧಿಕಾಹಿ ಮೇ ಅಸ್ತು ಸಾ. ನಾನು ಎಷ್ಟು ಜಾಸ್ತಿ ಇರಬೇಕು, ಸಮಸ್ತ ಜೀವ ಸಂಚಯ ಇದೆಯಲ್ಲ, ಸಂಚಯ ಅಂದರೆ ಗುಂಪು, ಆ ಗುಂಪಿನಲ್ಲಿ ನನಗೆ ಹೆಚ್ಚಿರಬೇಕು. ಅದಕ್ಕೆ ಜೀವೋತ್ತಮ ಅಂತ ಅವ್ರಿಗೆ ಹೆಸರು. ವಾಯುದೇವರು ಜೀವೋತ್ತಮರು ಅಂದರೆ ಬರೀ ಸುಮ್ಮನೆ ಯಾರು ಕೆಲಸಕ್ಕೆ ಇವನು ಎಲಿಜಿಬಿಲಿಟಿನೇ ಇಲ್ಲ, ಅವನು ಯಾವುದೋ ಕಾರಣ ಮುಂದೆ ಕೂಡಿಸ್ಬಿಟ್ಟಿರ್ತಾರೆ. ಆದರೆ ಹನುಮಂತೇವರು ಹಾಗೆ ಪ್ರತಿಯೊಂದು ಗುಣ, ಜ್ಞಾನೇ ವಿರಾಗಿ ಹರಿಭಕ್ತಿ ಭಾವೇ ರತಿಸ್ಥಿತಿ ಪ್ರಾಣಬಲೇಶು ಯೋಗೆ ಬುದ್ಧೌ ಚ ನಾನ್ಯೋ ಹನುಮತ್ ಸಮಾನಃ ಪುಮಾನ್ ಕದಾಚಿತ್ ಕ್ವಚ ಕಶ್ಚನ ಇವ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಭಕ್ತಿಯಲ್ಲಿ ಜಾಸ್ತಿ ಆಯಿತು ಅಂದರೆ ಎಲ್ಲ ಗುಣ ಜಾಸ್ತಿ ಆಯಿತು ಅಂತ ಅರ್ಥ ಆಯ್ತಾ? ಈಗ ಭಕ್ತಿ ಜಾಸ್ತಿ ಆಯಿತು ಅಂದರೆ ಎಲ್ಲ ಗುಣಗಳು ಸೇರ್ಕೊಂಡ್ಬಿಡುತ್ತೆ. ಇನ್ನು ಯಾವುದೇ ಹೇಳಿದ್ರು ಅದೊಂದೇ ಜಾಸ್ತಿ ಆಗುತ್ತೆ. ಭಕ್ತಿ ಒಂದು ಕೇಳಿದರೆ ಎಲ್ಲ ಇನ್ಕ್ಲೂಡ್ ಆಗಿಬಿಡುತ್ತೆ. ಅದಕ್ಕೆ ತತ್ವಜ್ಞಾನೇ ವಿಷ್ಣು ಭಕ್ತ, ಎರಡು ಗುಣ ಮುಖ್ಯ ಇರಬೇಕು. ಅವೆರಡನ್ನು ಮಿಸ್ ಮಾಡಿ ಎಷ್ಟು ಗುಣ ಇದ್ರೂ ಕೂಡ ಲಿಮಿಟೆಡ್ ಇರುತ್ತೆ. ನಮೋ 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 ನತೋಸ್ಮಿತೆ ಆ ಸದಾ ಪ್ರವರ್ಧಮಾನಯ ತಯಾ ರಮೇ ಆಮಂಜಸ. ನನಗೆ ಹೆಚ್ಚು ಆನಂದ ಯಾವುದರಿಂದನೂ ಅಲ್ಲ, ಭಕ್ತಿಯಿಂದನೇ ಆನಂದ. ಸಮಸ್ತ ಜೀವ ಸಂಚಯ ಸದಾ ಅಧಿಕಾಹಿ ಮೇ ಅಸ್ತು ಸಾ. ಎಲ್ಲ ಜೀವರ ಗುಂಪಿನಿಂದ ನನಗೆ ಅತ್ಯಂತ ಹೆಚ್ಚಾಗಿ ಇರಲಿ. ನಮೋ 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 ನತೋಸ್ಮಿತೆ ಸದಾ ಪದಂ ಸಮಸ್ತ ಸದ್ಗುಣೋಚ್ಛ್ರಿತಂ ನಮಾಮಿ ತೇ ಪದಂ ಪುನಃ. ನಮೋ 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 4 ಸರ್ತೆ. ನಮಃ 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 ನತೋಸ್ಮಿತೆ ಸದಾ ಪದಂ. ನಿನ್ನ ಪದವನ್ನು ಸದಾಕಾಲ ನಾನು ನಮಸ್ಕಾರ ಮಾಡ್ತೇನೆ. ಸಮಸ್ತ ಸದ್ಗುಣೋಚ್ಛ್ರಿತಂ, ನಿನ್ನ ಪದವಿ ಎಂಥದ್ದು? ಸಮಸ್ತ ಸದ್ಗುಣೋಚ್ಛ್ರಿತಂ, ಅನಂತ ಗುಣಪೂರ್ಣ. ನಾರಾಯಣಂ ಗುಣ. ನಿನ್ನ ಪದ, ನಿನ್ನ ಪಾದ, ನಿನ್ನ ಪದ
ಸಮಸ್ತ ಗುಣಪೂರ್ಣ ಅಂದರೆ ದೇವರ ಪಾದಕ್ಕೂ ಮುಖಕ್ಕೂ ವ್ಯತ್ಯಾಸ ಇಲ್ಲ. ದೇವರ ಪಾದ ಗುಣೇ ಸರ್ವೈರುದೀರ್ಣಂ, ದೇವರ ಕಣ್ಣು ಗುಣೇ ಸರ್ವೈರುದೀರ್ಣಂ, ದೇವರು ಗುಣೇ ಸರ್ವೈರುದೀರ್ಣಂ. ಇದು ಅರ್ಥ ಮಾಡಿಕೊಂಡ್ರೆ ನಿನ್ನ ಪದ ಇರೋದೇ ಹಾಗೆ. ನಮಾಮಿತೇ ಪದಂಪು, ಇಂಥ ನಿನ್ನ ಪಾದವನ್ನು ಮತ್ತೊಮ್ಮೆ ನಮಸ್ಕಾರ ಮಾಡ್ತೇನೆ, ಮತ್ತೆ ಮತ್ತೆ ನಮಸ್ಕಾರ ಮಾಡ್ತಾನೆ ಇರ್ತೇನೆ ನಾನು. ನಮಾಮಿತೇ ಪದಂ ಪುನಃ ಇದರಿಂದ ವಾಯುದೇವರು ಅತಿ ಹೆಚ್ಚು ಭಕ್ತಿ ಮಾಡೋದ್ರಿಂದ ಅವರನ್ನೇ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ಸದ್ಗುಣಗಣ ಭರತೀಂ ಶಾಶ್ವತೀಂ ಆಶುದೇವ. ಭಕ್ತಿ ಅಭಿಮಾನಿ ದೇವತೆಗಳೇ ವಾಯುದೇವರು. ಅಭಿಮಾನಿ ದೇವತೆನೇ ಅದನ್ನು ಕೊಡಬೇಕು. ಅದಕ್ಕೆ ಅವರ ಭಕ್ತಿ ಅಭಿಮಾನಿ ದೇವತೆಗಳಾದ್ದರಿಂದನೇ ಅತಿ ಹೆಚ್ಚು ಭಕ್ತಿ ಮಾಡ್ತಾರೆ. ನಾವು ಕೇಳಿದಾಗ ನಮ್ಮ ಭಕ್ತಿ ಕೊಡ್ತಾರೆ. ಆದ್ದರಿಂದ ಯಾಕೆ ಮಹಾತ್ಮ ಜ್ಞಾನ ಕೊಡ್ತಾರೆ. ಈ ಸನೂರ ಗ್ರಂಥದ ಮೂಲಕ ಜ್ಞಾನ ಕೊಡ್ತಾ ಬರ್ತಾರೆ. ಅದನ್ನು ಓದ್ದೇ ನಾವು ತೊಗೊಳಕ್ಕೆ ಬರುತ್ತೆ, ಅದು ಸಾಧ್ಯ ಇಲ್ಲ. ಕೊಟ್ಟಾಗಿದೆ, ಈಗ ಉಪಯೋಗ ಮಾಡಿಕೊಳ್ಳಿ ಅಂತ ಅರ್ಥ. ಇತೀರಿತೆ ತಥೈತಿ ತಂ ಜಗಾದ ಪುಷ್ಕರೇಕ್ಷಣ ಜಗಾಮಧಾಮ ಚಾತ್ಮನಸ್ತೃಣಾದಿನಾ ಸಹೈವ ಸಹ. ಇತೀರಿತೆ ಇತಿ ಈರಿತೆ ತಥಾ ಇತಿ ತಂ ಜಗಾದ ಪುಷ್ಕರೇಕ್ಷಣ ಜಗಾಮಧಾಮ ಚ ಆತ್ಮನಃ ತೃಣಾದಿನಾ ಸಹ ಏವ ಸಹ. ಇತಿ ಈ ರೀತಿ ಹನುಮಂತ ಹೇಳಿದಾಗ ರಾಮದೇವ್ ಹೇಳಿದ ಒಂದೇ ಮಾತು, ತಥಾ ಹಾಗೆ ಆಗಲಿ ಅಂತ ಹೇಳಿದ್ರು. ಪುಷ್ಕರೇಕ್ಷಣ, ಪುಷ್ಕರೇಕ್ಷಣ ಪುಂಡರೀಕಾಕ್ಷ, ಗೊತ್ತಾಯ್ತಾ? ಪುಷ್ಕರ ಅಂದರೆ ಕಮಲ, ಈ ಕ್ಷಣ ಅಂದರೆ ಕಣ್ಣು. ಪುಷ್ಕರೇಕ್ಷಣ ಪುಂಡರೀಕಾಕ್ಷ. ಜಗಾಮಧಾಮ ಚ ಆತ್ಮನಃ ತೃಣಾದಿನಾ ಸಹ ಇವ ಸಹ. ತನ್ನ ಪರಂಧಾಮಕ್ಕೆ ಪರಮಾತ್ಮ ತೃಣಾದಿಗಳ ಸಮೇತ ಹೋಗ್ತಾ ಇದ್ದಾನೆ. ಖಗಾ ಮೃಗಾ ತೃಣಾದಯ ಪಿಪೀಲಿಕಾಶ್ಚ ಗರ್ಧಭಾಃ ತದಾ ಸುರುತ್ತಮ ಯತೋ ನೃವಾನರಾಶ್ಚ ಕಿಂ ಪುನಃ. ಎಲ್ಲರೂ ಕೂಡ ಏನಾಗಿದ್ದಾರೆ? ಅದಿದ್ದವರೆಲ್ಲ ಉತ್ತಮರೇ. ಖಗಾಹ ಪಕ್ಷಿಗಳು, ಮೃಗಾಹ ಮೃಗಗಳು, ತೃಣಾದಯ ತೃಣ ಮೊದಲಾದವುಗಳು, ಪಿಪೀಲಿಕಾಶ್ಚ ಪಿಪೀಲಿಕೆಗಳು ಇರುವೆ ಮೊದಲಾದವುಗಳು, ಗರ್ಧಭಾಹ ಕಥೆಗಳು. ವಿಷ್ಣು ಭಕ್ತರಲ್ಲಿ ಕಥೆಗಳು ಇದ್ದಾರೆ ಅಂತ ಅರ್ಥ. ಅದು ಹೇಗೆ ಅಂತ ಕೇಳಿದರೆ ತುಂಬ ಸತ್ ಹೇಳಿದೆ. ಸ್ವರೂಪದಲ್ಲಿ ಬರೀ ಆನಂದ ಜ್ಞಾನ ಇರೋದು. ಜೀವರಲ್ಲೂ ಕೂಡ ಫಲಮಾನಂದ ಓಜಸ್ಸು ಜೀವರಲ್ಲಿದೆ. ಯಾವುದೇ ಸ್ವರೂಪದಲ್ಲಿದ್ದರೂ ಕೂಡ ಅವರಿಗೆ ಶುದ್ಧ ಪರಿಶುದ್ಧ ಮೈಲಿಯೇ ಇಲ್ಲ. ಅದಕ್ಕೆ ಈ ಗರ್ಧಭ ಅಂತೇಳಿ ದೋಷ ಇಲ್ಲ. ಹೇಗೆ ಅಂತ ಕೇಳಿದರೆ ಸಕ್ಕರೆ ಹೆಚ್ಚಿನಲ್ಲಿ ಕತ್ತೆ ಮಾಡ್ತಾರೆ. ಸಕ್ಕರೆ ಹೆಚ್ಚಿನಲ್ಲಿ ಅದು ಮುಟ್ಟು ಕೈ ತೊಳ್ಕೋಬೇಕಾ? ಇಲ್ಲ, ಅದು ಮೈಲಿಗೆನಾ? ಅಲ್ಲ. ಯಾಕೆ? ಏನದು ಸಕ್ಕರೆ ಅಷ್ಟೇ, ಸಕ್ಕರೆ ಫಾರಮ್ ಅಷ್ಟೇ. ಅದ್ರ ಮುಕ್ತಿಯೋಗ್ಯ ಜೀವರೆಲ್ಲ ಹೇಗಿರ್ತಾರೆ? ಯಾವ ರೂಪದಲ್ಲಿದ್ದರೂ ಕೂಡ ಕತ್ತೆ, ಕುದುರೆ, ಕಾಗೆ, ಹೀಗೆ ಯಾವ ರೂಪದಲ್ಲಿ ಬೇಕಾದ್ರೂ ಇರಲಿ, ಅವ್ರ ಮಡಿನೇ ಹೌದು. ಅದು ತಕ್ಕಂತೆ ಸೊಳ್ಳೆ ರೂಪದಲ್ಲೇ ಇರ್ತಾರೆ. ದೋಷಗಳು ಯಾವುದೂ ಇರೋದಿಲ್ಲ. ಭೂಲೋಕದ ಕತ್ತೆ ಮೊದಲಾದ ಒಳಗೇನಿದೆ? ದೋಷಗಳಿವೆ. ಅದು ದೋಷ ಇಲ್ಲ. ಭೂಲೋಕದ ನಾಯಿಗೆ ದೋಷ ಇದೆ, ಅದಕ್ಕೆ ದೋಷ ಇಲ್ಲ. ನಾಯಿ ಭಕ್ತರು ಇದ್ದಾರೆ, ನಾಯಿ ರೂಪದ ಭಕ್ತರಿದ್ದಾರೆ. ನಾಯಿನೇ ಭಕ್ತಿ ಮಾಡಲಿರಬಾರ್ದು ಅಷ್ಟೇ. ನಾಯಿನ ಕಂಡ್ರೆ ಭಕ್ತಿ ಅಂತ ಪ್ರಾಕೃತಿ, ಅದರಿಂದ ಮೈಲಿಗೆ ಆಗತ್ತೆ. ನಿಜವಾದ ಕತೆ ಬಂತು ಆಗ್ತದೆ, ಸಕ್ಕರೆ ಹೆಚ್ಚಿನ ಕತೆ ಬಂತು ಏನಾಗಲಿಲ್ಲ. ಆ ಅರ್ಥದಲ್ಲಿ ತುಂಬ ವ್ಯತ್ಯಾಸ ಇದೆ. ದೇವರ ರೂಪಗಳು ಹಾಗೆ ಅನಂತ ರೂಪ, ಎಂತೆಂಥ ರೂಪಗಳಿದ್ದರೂ ಕೂಡ ಎಲ್ಲವೂ ಏನವೋ ಜ್ಞಾನ ಆನಂದಮಯ ಪರಿಪೂರ್ಣ. ಹಾಗಾದ್ರೆ ದೋಷದ ಪ್ರಶ್ನೆ ಬರೀ ಗುಣಗಳೇ ಗುಣಗಳು. ಖಗಾಮೃಗಾಸ್ತೃಣಾದಯ ಪಿಪೀಲಿಕಾಶ್ಚ ಗರ್ಧಭಾಃ ತದಾ ಸುರುತ್ತಮ ಯತೋ ಧ್ರುವಾನರಾಶ್ಚ ಕಿಂ ಪುನಃ. ಅವರೆಲ್ಲ ಉತ್ತಮರಾಗಿರಬೇಕಾದ್ರೆ ಇನ್ನು ಮನುಷ್ಯರ ಬಗ್ಗೆ, ವಾನರ ಬಗ್ಗೆ ಹೇಳಬೇಕಾ? ಎಲ್ಲ ಉತ್ತಮೋತ್ತಮರೇ ಇದ್ದರೆ ಹೊರತು ಬೇರೆಯವರಿಲ್ಲ. ಸದೈವ ರಾಮ ಭಾವನಾತ್ ಸದಾ ಸುತತ್ವ ವೇದಿನಃ ಯತೋ ಭವಂತತಸ್ತುತೆ ಯಯುಃ ಪದಂ ಹರೇಸ್ತದಾ. ಸದೈವ ರಾಮ ಭಾವನಾತ್, ಸದಾ ಏವ ರಾಮ ಭಾವನಾತ್ ಸದಾ ಸುತತ್ವ ವೇದಿನಃ ಯತಃ ಅಭವಂತತಃ ತು ತೇ ಯಯುಃ ಪದಂ ಹರೇಹೇ ತದಾ. ಅವರು ಸದಾ ರಾಮಭಾವನರು. ರಾಮಾಯಣದಲ್ಲಿ ಹೇಳ್ತಾರೆ, ರಾಮರಾಜರ ಜನ ಹೇಗಿದ್ರು ಅಂದರೆ, ರಾಮೋ ರಾಮೋ ರಾಮ ಇತಿ ಪ್ರಜಾನಾಂ ಅಭವನ್ ಕಥಾ. ರಾಮ 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 ರಾಮಭೂತಂ ಜಗತ್ಸರ್ವಂ. ಎಲ್ಲೋದ್ರೂ ರಾಮ 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 ರಾಮ. ಹಾಗೆ ಸದಾ ರಾಮಭಾವನಾಥ್, ಸದಾ ರಾಮ ರಾಮ ಅಂತಿದ್ದರಿಂದ ಭಗವದ್ಗೀತೆಯಲ್ಲಿ ಬರುತ್ತೆ. ಸದಾ ಯಾವುದನ್ನಂತಾನೋ ಕೊನೆಗಾಲಕ್ಕೆ ಅದೇ ಬರುತ್ತೆ, ಅದೇ ಲೋಕಕ್ಕೆ ಹೋಗ್ತಾರೆ. ಗೊತ್ತಾ? ಸಂತತಂ ಚಿಂತೆ ಏನಂತಂ ಅಂತಕಾಲೇ ವಿಶೇಷತಃ. ಸದಾ ರಾಮಭಾವನ, ಸದೈವ ರಾಮಭಾವನಾತ್ ಸದಾ ಸುತತ್ವ ವೇದಿನಃ. ಆದ್ದರಿಂದ ಒಳ್ಳೆ ತತ್ವಜ್ಞಾನ ಅವರಿಗಿತ್ತು. ರಾಮನಲ್ಲಿ ಭಕ್ತಿ ಮಾಡಿದ್ದರಿಂದ ಒಳ್ಳೆ ಸುತತ್ವ ವೇದಿನಃ, ಸತ್ತತ್ವವನ್ನು ತಿಳ್ಕೊಂಡಿದ್ರು. ಯಥೋ ಅಭವಂತತಸ್ತುತೆ ಯಯುಃ ಪದಂ ಹರೇಸ್ತದ. ಆ ರೀತಿ ಸಾಧನೆ ಪೂರ್ತಿಯಾಗಿದ್ದರಿಂದ ಅವರೆಲ್ಲ ಕೂಡ ದೇವರಿಂದನೇ ಹೊರಟರು. ಇದು ಬಂದಿದೆ ಅಯೋಧ್ಯೆಯಿಂದ ಹೊರಟಾಗ ರಾಮದೇವರು. ಈಗಲ್ಲ, ಆಗಲೂ ಕೂಡ ಅವೆಲ್ಲ ಹೊರಟಿದ್ವು ಹಿಂದಕ್ಕೆ. ವೃಕ್ಷ ಬಂದಿದೆ, ಆಚಾರ್ಯ ಹೇಳಿದ್ದಾರೆ. ಪಕ್ಷಿ ವೃಕ್ಷಾನ್ ಪಕ್ಷಿ ಭಕೀಟಾನ್ ಅಂತ ಹೇಳಿಬಿಟ್ಟಿದ್ದಾರೆ.
ಆಗಿನಿಂದ ಬರೀ ಅದೇ ಧ್ಯಾನ ಅವರಿಗೆ. ಆದ್ದರಿಂದ ಏನಾಯಿತು, ತುಂಬ ಅರ್ಹತೆ ಬಂತು. ರಾಮದೇವರ ಕಾಲದಲ್ಲಿ ಮೂರ್ತಿ ಇನ್ನೂ ಹೆಚ್ಚು ವಿಶೇಷ ಸಾಧನೆ ಮೂರ್ತಿ ಮುಗಿದಿತ್ತು, ವಿಶೇಷ ಸಾಧನೆ ಬೇರೆ ನಡೀತಾರೆ. ಹೀಗಾಗಿ ಆ ರೀತಿ ಹೋಗಕ್ಕೆ ಸ್ಪೆಷಲ್ ಬ್ಯಾಚ್ ಇದು. ಆ ರೀತಿ ಮುಕ್ತಿ ಹೋಗಿದ್ದ ಬ್ಯಾಚ್ ವಿಶಿಷ್ಟ ಅದು. ಅದಕ್ಕಾಗಿಯೇ ಸಾಂತಾನಿಕ ಲೋಕ ಕೊಟ್ಟರು ಅಂತ ಹೇಳಿ ಸ್ಪೆಷಲ್ ಲೋಕಗಳು. ಹೆಸರು ಕೇಳಿದ ತಕ್ಷಣ ಏನು ಅನಿಸುತ್ತಾಗ, ಹೆಸರು ಕೇಳಿದ ತಕ್ಷಣ ರಾಮದೇವರಿಂದ ಮುಕ್ತಿ ಬಂದು ಬ್ಯಾಚ್ ಇದು ಅಂತ ಹೆಸರು ಹೇಳಿರ್ತಾರೆ. ಕೋವಿಡ್ ಬ್ಯಾಚ್ ಅಂದ್ರೆ ಅರ್ಥ ಏನು ಅರ್ಥ ಆಗ್ತದೆ ನಮ್ಗೆ. ಆ ಕಾಲಕ್ಕೆ ರಿಸಲ್ಟ್ ಪಾಸ್ ಆದವನು ಆತ ರಾಮದೇವರ ಬ್ಯಾಚ್. ಆಗಸ್ಟ್ 15 ಅಂತಷ್ಟು ನಮಗೆ 1947 ನೆನಪಾಗ್ತದೆ. ಆ ರೀತಿ ಇಲ್ಲಿ ರಾಮಭಾವನೆಲ್ಲ ಕೂಡ ತತೈ ಸಮಾವೃತೋ ಬಿಹುರ್ಯಯೋ ದಿಶಂ ತದೋತ್ತರಾಂ ಅನಂತ ಸೂರ್ಯದೀಧಿತಿರ್ ದುರಂತ ಸದ್ಗುಣಾರ್ಣವಃ ಸಹ ತೈಃ ಸಮಾವೃತಃ ವಿಭುಃ ಯಯೌ ದಿಶಂ ತದಾ ಉತ್ತರಾಂ. ಅದಕ್ಕೆ ಉತ್ತರ ದಿಕ್ಕೆ ಯಾತಕ್ಕೆ ಶ್ರೇಷ್ಠ ಅಂದರೆ ವೈಕುಂಠ ಇರೋ ದಿಕ್ಕು, ಎಕ್ಸಾಕ್ಟ್ಲಿ ಆಪೋಸಿಟ್ ದಕ್ಷಿಣ. ಅದಿರೋದು ನರಕದ ದಿಕ್ಕು. ಉತ್ತರ ದಕ್ಷಿಣ ಎರಡು ಆಪೋಸಿಟ್ ಇದೆ ಕರೆಕ್ಟಾಗಿ, ಗೊತ್ತಾಯ್ತಾ? ಆದ್ದರಿಂದ ಉತ್ತರ ದಿಕ್ಕು ಎಂಬುದು ಬಹಳ ಶ್ರೇಷ್ಠವಾದದ್ದು. ಉತ್ತರೋದ್ ಗೋಪತಿರ್ಗೋಪ್ತ ಆ ಅರ್ಥದಲ್ಲಿದೆ. ಉತ್ತರ, ಉತ್ಕೃಷ್ಟ, ಉತ್ತಮ ಅದೆಲ್ಲ ಅರ್ಥ ಅದಕ್ಕೆ. ಭಾಗವತಲ್ಲೇ ಬರುತ್ತೆ. ಅನಯತ್ ಕೋಸಲ ಉತ್ತರಾನ್ ಅನಯತ್ ಕೋಸಲಾನ್ ದೇವಂ ಅಂತ ಭಾಗವತಲ್ಲಿ ವಾಕ್ಯ ಇದೆ. ತೈಹಿ ಸಮಾವೃತಃ ವಿಭುಃ ಯಯೌ ದಿಶಂ ತದಾ ಉತ್ತರಾಂ ಅನಂತ ಸೂರ್ಯ ದೀಧಿತಿ ದುರಂತ ಸದ್ಗುಣಾರ್ಣವಃ. ಅನಂತ ಸೂರ್ಯಕಾಂತಿ, ದುರಂತ ಕೊನೆಯಿಲ್ಲದ ಸದ್ಗುಣಗಳ ಸಮುದ್ರ, ಪರಿಪೂರ್ಣ ಗುಣಾರ್ಣವಾಯ ನಾರಾಯಣ. ಆತನಿಂದ ಎಲ್ಲರೂ ಹೋಗ್ತಾ ಇದ್ದಾರೆ. ಉತ್ತರ ದಿಕ್ಕಿ ರಾಮದೇವರು ಹೊರಟರು, ಇವರೆಲ್ಲ ಹೊರಟರು. ಸಹಸ್ರ ಸೂರ್ಯ ಮಂಡಲ ಜ್ವಲತ್ ಕಿರೀಟ ಊರ್ಧ್ವಜ ಸುನೀಲ ಕುಂತಲ ಆವೃತಾಂ ಅಮೃತ ಅಮಿತೇಂದು ಕಾಂತಿ ರಾಮದೇವ್ರ ವರ್ಣನೆ ಇಲ್ಲಿಂದ ದ್ವಾದಶ ಸ್ತೋತ್ರ ಮೊದಲೇ ಅಧ್ಯಾಯ ಇದೆ ಇಲ್ಲಿಂದ, ಗೊತ್ತಾಯ್ತಾ? ಸಹಸ್ರ ಸೂರ್ಯ ಮಂಡಲ ಜ್ವಲತ್ ಕಿರೀಟ ಮೂರ್ಧಜ ಸುನೀಲ ಕುಂತಲಾವೃತಾಮಿತೇಂದು ಕಾಂತಿ ಸನ್ಮುಖ. ಗೊತ್ತಾಯ್ತಾ? ದ್ವಾದಶ ಮೊದಲೇ ಅಧ್ಯಾಯ ಸೇರಿಸ್ಕೊಂಡ್ಬಿಟ್ರೆ ಎಷ್ಟೋ ಪಾಯಿಂಟ್ಗಳು ಕ್ಲೇ ಒಂದಕ್ಕೊಂದು ಹೆಲ್ಪ್ ಆಗ್ತಾವೆ ನಮಗೆ. ಸಹಸ್ರ ಸೂರ್ಯಮಂಡಲ ಜ್ವಲತ್ ಕಿರೀಟ ಮೂರ್ಧಜ, ಸಾವಿರಾರು ಸೂರ್ಯಮಂಡಲಗಳಂತೆ ಹೊಡಿತಕ್ಕಂಥ ಕಿರೀಟಗಳನ್ನು ಹೊಂದಿದ್ದಾನೆ. ಗೊತ್ತಾಯ್ತಾ? ಸುನೀಲ ಕುಂತಲಾವೃತ ಅಮಿತ ಇಂದು ಕಾಂತಿ ಸನ್ಮುಖ. ಸುನೀಲ ಕುಂತಲ ಆವೃತ ಅಮಿತ ಇಂದು ಕಾಂತಿ ಸನ್ಮುಖ. ನೀಲಕುಂತಲ, ನೀಲಿ ಕಪ್ಪು ಮುಂಗುರುಡುಗಳು, ಅದರಿಂದ ಆವೃತ ತುಂಬಿದಂತಹ ಅಮಿತ ಇಂದು ಕಾಂತಿ ಸನ್ಮುಖ. ಇದರಲ್ಲಿ ಬಂತು ಸ್ಮರೇತ ಯಾಮಿನೀನಾಥ ಸಹಸ್ರಾಮಿತ ಕಾಂತಿಮತ್. ಯಾಮಿನೀನಾಥ ಚಂದ್ರ, ಸಾವಿರಾರು ಚಂದ್ರರ ಕಾಂತಿ ಅಂತ ಹೇಳಿದರು. ಇಲ್ಲಿ ಅಮಿತೇಂದು ಕಾಂತಿ ಸನ್ಮುಖ. ಅದೇನು ಬೇರೆ ಬೇರೆ ವರ್ಣಿಸ್ತಲ್ಲಿ ಆ ಥರ ಹೇಳ್ತಾರೆ. ಸುನೀಲ ಕುಂತಲಾವೃತ ಅಮಿತೇಂದು ಕಾಂತಿ ಸನ್ಮುಖ. ಸುರಕ್ತ ಪದ್ಮಲೋಚನ ಸುವಿದ್ಯುದಾಭಕುಂಡಲ ಸುಹಾಸ ವಿದ್ರುಮಾಧರ ಸಮಸ್ತ ವೇದವಾಗ್ರಸಃ. ಸುರಕ್ತ ಪದ್ಮಲೋಚನ, ಸುರಕ್ತ ಅಂತ ಹೇಳಿದರೆ ಕಣ್ಣು ಮಾತ್ರ ಅಪಾಂಗ, ಅದು ಕೆಂಪಿರಬೇಕು. ಇಡೀ ಕಣ್ಣು ಕೆಂಪಿರಬಾರ್ದು, ಅದು ರೋಗ ಇಲ್ಲ ಕೋಪ ಎರಡರಲ್ಲೂ ಒಂದು. ಕಣ್ಣು ತುದಿ ಮಾತ್ರ ಇದಿರಬೇಕು, ಅಪಾಂಗ ಅಂತ ಕರೀತಾರೆ. ಅದಕ್ಕೆ ಸುರಕ್ತ ಪದ್ಮಲೋಚನ. ಸುವಿದ್ಯುದಾಭ ಕುಂಡಲ, ಮಿಂಚಿನಂತೆ ಹೊಡಿತಕ್ಕಂಥ ಕುಂಡಲಗಳು, ಗೊತ್ತಾಯ್ತಾ? ಕೆಂಪಾದ ತುದಿ ಹೊಂದಿರತಕ್ಕಂಥ ಕಮಲದಂಥ ಕಣ್ಣುಗಳು. ಸುಹಾಸ ವಿದ್ರುಮಾಧರ, ಸುಹಾಸ ವಿದ್ರುಮಾಧರ, ಒಳ್ಳೆ ಮಂದಹಾಸದಿಂದ ಕೂಡಿದಂಥ, ಸುಹಾಸ ಮಂದಹಾಸ ಕೂಡಿದಂತಹ, ವಿದ್ರುಮ ಅಂದರೆ ಹವಳದಂತಹ ತುಟಿ ಹೊಂದಿದವನು. ಸುಹಾಸ ವಿದ್ರುಮಾಧರ, ಹವಳದಂತಹ ಕೆಂಪಾದ ತುಟಿ ಕೆಂಪಿರಬೇಕು ಅಂತ ಹವಳದ ತುಟಿ ಅಂತ ಕರೀತಾರೆ. ತುಟಿ ಬಣ್ಣ ಹೇಗಿರ್ಬೇಕು ಯಾವಾಗಲೂ, ಅದಕ್ಕೇನೆ ಯಾಕೆ ಹೇಳೋದಿಲ್ಲ. ಲಿಪ್ಸ್ಟಿಕ್ ಹಚ್ಕೊಳ್ಳೋದು ಯಾತಕ್ಕೆ ಅಂದರೆ ಕೆಂಪಿಲ್ಲ, ಕೆಂಪು ಮಾಡ್ಕೊಳಕ್ಕೆ ಮಾಡ್ತಾರೆ. ಹಚ್ಕೊಂಡ್ರೆ ಅಲ್ಲ, ಅದಾಗಿ ಇರಬೇಕು. ಅದಾಗಿ ಇದ್ದರೆ ಲಕ್ಷಣ ಅದು. ಇರೋದು ತುಟಿಗಳು, ಉಗುರುಗಳು, ಗೊತ್ತಾಯ್ತಾ? ಅವೆಲ್ಲ ಅಂಗಾಲುಗಳು, ಅಂಗೈಗಳು ಅವೆಲ್ಲ ಹೇಗಿರಬೇಕು? ಕೆಂಪಾಗಿರ್ಬೇಕು. ಇದ್ರೆ ಒಳ್ಳೆ ಲಕ್ಷಣ ಅಂತ. ಸುಹಾಸ ವಿದ್ರುಮ, ಇಲ್ಲಿ ಸುಹಾಸ ಅಂತ ಇಲ್ಲಿ ಬಂತು, ಮಂದಹಾಸಂ ಅಂತ ಅಲ್ಲಿ ಹೇಳಿದ್ದಾರೆ. ಸಮಸ್ತ ವೇದವಾಗ್ರಸಃ, ಅವ್ರ ಬಾಯಲ್ಲಿ ಏನಿದೆ ಸಮಸ್ತ ವೇದಗಳಿವೆ. ಸಂತತಂ ಚಿಂತೆಯೇತ್ಕಂಠಂ ಭಾಸ್ವತ್ ಕೌಸ್ತುಭಭಾಸಕಂ ವೈಕುಂಠಸ್ಯಾಖಿಲಾ ವೇದಾಃ ಉಜ್ಜೀರ್ಯಂತೆ ಅನಿಶಮ್ಯತಃ. ಅದಕ್ಕೆ ಸಮಸ್ತ ವೇದವಾಗ್ರಸಃ. ದಿವಾಕರೌಘ ಕೌಸ್ತುಭ ಪ್ರಭಾಸಕ ಉರುಕಂಧರ ಸುಪೀವರೋನ್ನತೋರು ಸಜ್ಜಗದ್ಭರಾಂಸ ಯುಗ್ಮಕಃ. ದಿವಾಕರೌಘ ಕೌಸ್ತುಭ ಪ್ರಭಾಸಕ ಉರುಕಂಧರ.
ದಿವಾಕರೌಘ ಕೌಸ್ತುಭ ಪ್ರಭಾಸಕ ಉರು ಕಂಧರ ಸುಪೀವರ ಉನ್ನತ ಉರು ಸಜ್ಜಗದ್ಭರ ಅಂಶ ಯುಗ್ಮಕಃ. ದಿವಾಕರೌಘ ಅನೇಕಾನೇಕ ಸೂರ್ಯರ ಗುಂಪುಗಳು ಹರಿತಿರ್ತಕ್ಕಂಥ ಕೌಸ್ತುಭ, ಆ ಕೌಸ್ತುಭ ಮಣಿಗೆ ಪ್ರಭಾಸಕ ಬೆಳಕು ಕೊಡ್ತಕ್ಕಂಥ ಕಂಠ. ದೇವರ ಅದು ಕೌಸ್ತುಭ ಅಂದರೆ ನೆಕ್ಲೆಸ್ ಇದ್ದಾಗೆ. ನೆಕ್ಲೆಸ್ ಇಲ್ಲಿ ಕಟ್ಕೊಂಡ್ರೆ ನೆಕ್ಲೆಸ್ ಸಾಕ. ನೆಕ್ಲೆಸ್ ಹೇಗಿರ್ಬೇಕು? ಯಾವಾಗಲೂ ಕತ್ತಿಗೆ ಇರಬೇಕು. ಕೌಸ್ತುಭವಣಿ ಇರೋದು ಇಲ್ಲಿ, ಶ್ರೀವತ್ಸ ಇರೋದು ಇಲ್ಲಿ, ಗೊತ್ತಾಯ್ತಾ? ವನಮಾಲ ಇರೋದು ಹೀಗೆ. ಅದು ಎಲ್ಲಿದೆ ಅಂತ ಹೇಳ್ಬೇಕಾದ್ರೆ ಆ ಹೆಸರೇ ಹೇಳ್ಬಿಡೋದು. ನೆಕ್ಲೆಸ್ ನೆಕ್ಕಲ್ಲಿದ್ರೆ ನೆಕ್ಲೆಸ್ ಯಾಕೋ, ಪರಮಾತ್ಮ ಕೌಸ್ತುಭ ಕಟ್ಕೊಂಡಿದ್ದಾರೆ. ಕೌಸ್ತುಭಣಿ ಜೋರ ಹೊಡಿತಾ ಇದ್ದಾರೆ. ಆದರೆ ಸ್ವಾರಸ್ಯ, ಕೌಸ್ತುಭಣಿ ಕಟ್ಕೊಂಡಿದ್ದಕ್ಕೆ ಪರಮಾತ್ಮನ ಕಂಠ ಹೊಡಿತಾ ಇಲ್ಲ, ಪರಮಾತ್ಮನ ಕಂಠದಲ್ಲಿರೋ ಕೌಸ್ತುಭಣಿನೇ ಹೊಡಿತಾ ಇದೆ ಅಂತ ಹೇಳ್ತಾರೆ. ಕೌಸ್ತುಭಮಣಿಗೆ ಏನು ಸಿಗ್ತೀವಿ? ಹೆಚ್ಚು ಬೆಳಕು ಬಂತು. ಬ್ರಹ್ಮದೇವರಿಗೆ ಬೆಳಕು ಕೊಡ್ತಾನೆ, ಬ್ರಹ್ಮದೇವನ ತಾನು ಬೆಳಕು ತಗೊಳ್ಳೋದಿಲ್ಲ. ಅದಕ್ಕಾಗಿ ಪ್ರಭಾಸಕ ಉರು ಕಂಧರ, ಶ್ರೇಷ್ಠವಾದಂತಹ ಕಂಧರ, ಕತ್ತನ್ನು ಹೊಂದಿದವನು. ಪ್ರಭಾಸಕ ಅಲ್ಲೂ ಹಾಗೆ ಇದೆ. ಸಂತತಂ ಚಿಂತೆಯತ್ ಕಂಠಂ ಭಾಸ್ವ ಕೌಸ್ತುಭ ಭಾಸಕಂ. ಕೌಸ್ತುಭ ಭಾಸಕಂ, ಇಲ್ಲಿ ಪ್ರಭಾಸಕ ಅಂತ ಉಪಯೋಗಿಸಿದ್ದಾರೆ. ಭಾಸಕ ಪ್ರಭಾಸಕ ಎರಡು ಅವರದೇ ಆಚಾರದ ಮಾತುಗಳು. ವರ್ಣನೆ ಮಾಡ್ತಾರೆ ದೇವರ ವರ್ಣ ರೂಪಣನೆ, ಅದು ಉಪಯೋಗ ಮಾಡ್ಕೋಬೇಕಲ್ಲ. ದ್ವಾದಶೋತ್ತರದ ಒಂದು ಭಾಗ ಇದ್ದಾಗ ಲೆಕ್ಕ. ಮೊದಲನೇ ಅಧ್ಯಾಯದ ಇನ್ನೊಂದು ರೂಪ ಇದು. ಸುಪೀವರೋನ್ನತೌರು ಸಜ್ಜಗದ್ಭರಾಂಶ ಯುಗ್ಮಕಃ. ಅಂಶ ಯುಗ್ಮಕ ಮುಂದೆ ಗುರು ಕಂಧರ. ಕಂಧರ ಅಂದರೆ ಕತ್ತು. ಸುಪೀವರ ಉನ್ನತ ಗುರು ಜಗದ್ಭರಾಂಶ ಯುಗ್ಮಕಃ. ಸುಪೀವರ ತುಂಬ ಉನ್ನತ, ಉಬ್ಬಿದಂತಹ, ಉನ್ನತವಾದಂತಹ, ಉರು ಶ್ರೇಷ್ಠವಾದಂತಹ, ಸತ್ ಅತ್ಯುತ್ಕೃಷ್ಟವಾದಂತಹ, ಜಗದ್ಭರ ಜಗತ್ತನ್ನೇ ಧರಿಸ್ತಕ್ಕಂತಹ, ಅಂಶ ಯುಗ್ಮಕ. ಅಂಶ ಅಂದರೆ ಭುಜಗಳು, ಭುಜಗಳನ್ನು ಹೊಂದಿರುವ ಪರಮಾತ್ಮನ ಮಂದರೋದ್ಧಾರ್ಯ ಸದ್ಭುಜ ಭೋಗಿನಂ. ದ್ವಾದಶೋತ್ತರದೆ ಅದು ಕೂಡ ಅಲ್ಲಿ ಹೇಳಬೇಕಾದ್ರೆ ಪರಮಾತ್ಮನ ಭುಜಗಳು ಹಾಗಿದ್ವು ಅಂತ ಅರ್ಥ. ಸುಪೀವರ, ಉನ್ನತ, ಆಮೇಲೆ ಉರು, ಆಮೇಲೆ ಸತ್ ಮತ್ತು ಜಗದ್ಭರ, ಇಂಥ ಅಂಶವನ್ನು ಭುಜಗಳನ್ನು ಹೊಂದಿರತಕ್ಕಂಥ ಯುಗ್ಮ ಎರಡು ಭುಜಗಳನ್ನು ಹೊಂದಿರುವಂತಹ. ಸುರುತ್ತ ದೀರ್ಘ ಪೀವರೋಲ್ಲಸದ್ಭುಜದ್ವಯಾಂಕಿತ ಜಗದ್ವಿಮತ್ಯ ಸಂಭೃತ ಶರೋಶ್ಯ ದಕ್ಷಿಣೇ ಕರೇ. ಸುವೃತ್ತ ದೀರ್ಘ ಪೀವರ, ಸುವೃತ್ತ ತುಂಬ ದುಂಡಾದಂತಹ, ಸುದೀರ್ಘ ನೀಳವಾದ, ಪೀವರ ಉನ್ನತವಾದ, ಉಲ್ಲಸತ್ ಹೊಡೆಯತಕ್ಕಂತಹ, ಭುಜದ್ವಯ ಅಂಕಿತ. ಭುಜ ಅಂದರೆ ಹೆಗಲಷ್ಟೇ ಅಲ್ಲ, ಇಡೀ ಕೈಗಳು, ತೋಳುಗಳು ಅಂತ. ಶಂಖಚಕ್ರ ಗದಾ ಪದ್ಮಧರಾಶ್ಚಿಂತ ಹರೇರ್ಭುಜ, ಆ ಭುಜ ಅರ್ಥ ಇದೆ. ದಕ್ಷಿಣೇ ಅಂಶ ಭುಜ, ಇದು ಅಂಶ, ಇಲ್ಲಿದ್ರೆ ಅಂಶ, ಇದೆಲ್ಲ ಭುಜ. ಮತ್ತೆ ಅದಕ್ಕೂ ಭುಜ ಅಂತ ಕರೀತಾರೆ. ಆದರೆ ಅಂಶ ಅಂತ ಅದಕ್ಕೆ ಮಾತ್ರ, ಇದಕ್ಕೆ ಅಂಶ ಅಂತ ಕರೆಯೋದಿಲ್ಲ. ಹೆಗಲು ಜಗದ್ವಿಮತ್ಯ ಸಂಭೃತ ಶರೋಶ್ಯ ದಕ್ಷಿಣೇ ಕರೇ. ಅಂಥ ಒಂದು ಎರಡು ಕೈಗಳು ಹೇಗಿವೆ? ಜಗದ್ವಿಮತ್ಯ ಸಂಭೃತ, ಇಡೀ ಜಗತ್ತನ್ನೇ ಕಟೆದು ತೆಗೆದಂತಹ ಶರಹ, ಅವ್ರ ಬಾಣ ಅವ್ರ ಕೈಲಿ. ದಕ್ಷಿಣೇ ಕರೆ, ಬಲಗೈಯಲ್ಲಿ ಬಾಣ ಇಟ್ಕೊಂಡಿದ್ದಾರೆ ರಾಮದೇವರು, ಬಲಗೈಯಲ್ಲಿ ಬಾಣ. ರಾಮರೂಪ ಚಿಂತನೆ ಹಾಗೆ ಮಾಡಬೇಕು. ಕೃಷ್ಣ ರೂಪಕ್ಕೆ ಚಕ್ರ ಶಂಖ, ಇದಕ್ಕೆ ಬಿಲ್ಲು ಬಾಣ ಆಗಬೇಕು. ಕೋದಂಡಪಾಣಿ. ಸಂಭೃತ ಶರೋ ಅಶ್ಯ ದಕ್ಷಿಣೇಕೆ, ಬಲಗೈಯಲ್ಲಿ ಶರ ಇಟ್ಕೊಂಡಿದ್ದಾರೆ. ಏನು ಶರ ಯಾವುದು ಅಂತ ಕೇಳಿದರೆ ಜಗದ್ವಿಮೃತ್ಯ ಸಂಭೃತ, ಇಡೀ ಜಗತ್ತಿನ ಸಾರ ಅಂದರೆ ಮುಖ್ಯ ಪ್ರಾಣ ಅಂತ ಗೊತ್ತಾಯ್ತಾ? ಮುಖ್ಯ ಪ್ರಾಣ ರೂಪದ ವಾಯುದೇವರೇ ಕೈಯಲ್ಲಿ ಬಾಣದ ರೂಪದಲ್ಲಿ ಇದ್ದಾರೆ. ಪಂಚಾತ್ಮಕೋ ಮಾರುತ ಏವ ಬಾಣ ಹಿಂದೆ ಬಂದಿದೆ 3ನೇ ಅಧ್ಯಾಯ. ಜಗದ್ವಿಮತ್ಯ ಸಂಭೃತ ಶರೋಶ್ಯ ದಕ್ಷಿಣೇಕರೆ ಸ್ವಯಂ ಸತೇನ ನಿರ್ಮಿತೋ ಹೃತಃ ಹತಃ ಮಧುಶ್ಚ ಕೈಟಭಃ ಶರೇಣ ಯೇನ ವಿಷ್ಣುನಾ ದದೌ ಚ ಲಕ್ಷ್ಮಣಾನುಜೇ. ಸ್ವಯಂ ಸಹ ತೇನ ನಿರ್ಮಿತ, ಪರಮಾತ್ಮ ಅದನ್ನು ತಾನೇ ಮಾಡಿದ್ದಾನೆ. ಅದರಿಂದ ಮಧುಶ್ಚ ಹತಃ ಕೈಟಭಃ ಹತಃ, ಆ ಬಾಣದಿಂದ ಮಧುಕೈಟಭರನ್ನು ಕೊಂದ ಬಾಣ, ಮಧುಕೈಟಭರನ್ನು ಕೊಂದ ಬಾಣ. ಶರೇಣ ಏನ ವಿಷ್ಣುನ, ಆ ವಿಷ್ಣು ಆ ಬಾಣದಿಂದನೇ ಮಧುಕೈಟಭರನ್ನು ಕೊಂದಿದ್ದು. ಆ ಬಾಣವನ್ನು ದದೌ ಸ ಲಕ್ಷ್ಮಣಾನುಜೆ, ಅದನ್ನು ಲಕ್ಷ್ಮಣಾನುಜ ಅಂದರೆ ಯಾರು? ಶತ್ರುಘ್ನ ಕೈಲಿ ಕೊಟ್ಟಿದ್ದು. ಶತ್ರುಘ್ನ ಏನು ಮಾಡಿದ? ಲವಣಾಸುರನ ಕೊಲ್ಲಕ್ಕೋಸ್ಕರ ನಾನು ಹೋಗ್ತೀನಿ ಅಂತ ಹೇಳಿದ. ಹಾಗಾಯಿತು, ನಿನ್ನ ಬಾಣ ತೊಗೊಂಡು ಹೋಗೋದು ಕೊಟ್ಟರು. ಯಾಕೆ ಅದು ನಿನ್ನ ಕೈಲಿ ಆಗೋದಿಲ್ಲ, ಅಲ್ಲಿ ಬಾಣ ವಾಯುದೇವರಾದ್ರಿಂದ ಆಗುತ್ತೆ ಅಂತ ಕೊಟ್ಟು ಕಳಿಸಿ. ಅದನ್ನೇ ಹೇಳ್ತಾರೆ. ಶರೇಣ ಏನ ವಿಷ್ಣುನ ದದೌ ಸ ಲಕ್ಷ್ಮಣಾನುಜೆ ಸ ಶತ್ರುಸೂದನ, ಶತ್ರುಘ್ನ ಸೂದನ
ಶತ್ರುಘ್ನ ಅವಧೀನ್ ಮಧೋಸುತಂ ರಸಾಹ್ವಯಂ. ರಸ ಅಂದರೆ ಲವಣ. ಮಧುಸುರ, ಮಧೋಸುತ ಮಧುವಿನ ಮಗ ಲವಣಾಸುರ, ಅವನನ್ನು ರಸ ಅಂದರೆ ಲವಣ ಅಂತ ಹೆಸರು. ಅನಾಸುರನ್ನು ಕೊಂದಿದ್ದ ಅದರಿಂದಾನೆ. ಶರೇಣ ತೇನ ಚಾಕರೋತ್ ಪುರೀಂಚ ಸಮಾಸುರಾಭಿತ, ಅದರಿಂದ ಕೊಂದು ಮಥುರಾಪಟ್ಟಣ ನಿರ್ಮಾಣ ಮಾಡಿ ಮಥುರಾಪುರಕ್ಕೆ ಹೋದ ನೆನಪು ಮಾಡ್ಕೋಬೇಕದನ್ನು. ರಾಮದೇವರ ಬಾಣದಿಂದ ನಿರ್ಮಿತವಾದಂಥದ್ದು ಶತ್ರುಘ್ನಿಂದ ಮಥುರಾಪಟ್ಟಣ. ಅದಕ್ಕೆ ಕೃಷ್ಣ ಅವತಾರ ಮಾಡಿದ, ಅಲ್ಲೇನೇ ಅವತಾರ ಮಾಡಿದ, ತನ್ನ ಬಾಣದಿಂದ ನಿರ್ಮಿತವಾದದ್ದು. ಸಮಸ್ತ ಸಾರ ಸಂಭವಂ ಶರಂ ದಧಾರ ತಂ ಕರೆ ಸವಾಮ ಬಾಹುನಾ ಧನುರ್ದಧಾರ ಶಾರ್ಗ ಸಂಜ್ಞಿತಂ. ಸಜಾ ವಾಮ ಧನುರ್ದಶಾರ್ಗ ಸನ್ ಉದಾರ ಬಾಹುಭೂಷಣ ಶುಭಂಗದ ಸಕಂಕಣ ಮಹಾಂಗುಲೀಯ ಭೂಷಿತ ಸುರಕ್ತ ಸತ್ಕರಾಂಬುಜ. ಸಮಸ್ತ ಸಾರ ಸಂಭವಂ ಶರಂ ದಧಾರ ತಂ ಕರೆ ಸ ವಾಮಬಾಹುನಾ ಧನು ದಧಾರ ಶಾರ್ಗ ಸಂಗೀತ. ಎಡಗೈಯಿಂದ ಶಾರ್ಂಗ ಹೆಸರಿನ ಸಂಜ್ಞಾ ಅಂದರೆ ಹೆಸರು, ಹೆಸರಿನ ಧರಿಸಿ ಹಿಡ್ಕೊಂಡಿದ್ದಾರೆ. ಉದಾರ ಬಾಹುಭೂಷಣ, ಕೈಗಳಿಗೆಲ್ಲ ಶ್ರೇಷ್ಠವಾದ ಭೂಷಣಗಳು. ಯಾವ್ಯಾವುದು? ಶುಭಾಂಗದ ಸಕಂಕಣ, ಕಂಕಣ ಅಂದರೆ ಕಡಗ, ಅಂಗದ ಅಂದರೆ ಇಲ್ಲಿವರೆಗೂ ಬರುತ್ತೆ, ಅದು ಅಂಗದ. ಗೊತ್ತಾಯ್ತಾ? ಎಲ್ಲವೂ ಕೂಡ ತನ್ನ ಸ್ವರೂಪ, ಮೂಲತಃ ತನ್ನ ಸ್ವರೂಪ, ಆಮೇಲೆ ಲಕ್ಷ್ಮಿ, ಆಮೇಲೆ ಉಳಿದವರು, ಆ ರೀತಿ ಇರತಕ್ಕಂಥ, ಅದಕ್ಕೆ ಶುಭ ಅಂತ ಕರೆದು. ಮಹಾಂಗುಲೀಯ ಭೂಷಿತ ಸುರಕ್ತ ಸತ್ಕರಾಂಬುಜ, ಅಂಗುಲಿಯಗಳು ಹಾಗೇನೆ ಸುರಕ್ತ ಸತ್ಕರಾಂಬುಜ, ತುಂಬ ಕೆಂಪಾದಂತಹ ಕೈಗಳು, ಅಂಗೈಗಳು, ತುಂಬ ಕೆಂಪಾದ ಅಂಗೈಗಳನ್ನು ಅಂಗೈ ಅಂಬುಜ, ತುಂಬ ಕೆಂಪಾದ ಕಮಲದಂತಹ ಕೈಗಳು. ಅನರ್ಘ್ಯರತ್ನಮಾಲಯ ವನಾಖ್ಯಯಾಚ ಮಾಲಯ ವಿಲಾಸಿ ವಿಸ್ತೃತೋ ರಸ ಬಭಾರತಂ ಚ ಶ್ರಿಯಂ ಪ್ರಭು. ಅನರ್ಘ್ಯ ರತ್ನಮಾಲಯ, ರತ್ನಮಾಲೆ ಹಾಕೊಂಡಿದ್ದಾನೆ, ಅನರ್ಘ್ಯವಾದದ್ದು, ಬೆಲೆ ಕಟ್ಟಕ್ಕೆ ಆಗೋದೇ ಇಲ್ಲ. ಅರ್ಘ ಅಂದರೆ ಬೆಲೆ, ಅನರ್ಘ ಅಂದರೆ ಬೆಲೆ ಅಮೂಲ್ಯ, ವ್ಯಾಲ್ಯೂಲೆಸ್ ಬೇರೆ, ಇನ್ವ್ಯಾಲ್ಯೂಯಬಲ್ ಬೇರೆ. ವ್ಯಾಲ್ಯೂಲೆಸ್ ಅಂದ್ರೇನು? ಇಟ್ ಹ್ಯಾಸ್ ನೋ ವ್ಯಾಲ್ಯೂ ಅಂತ. ಇನ್ವ್ಯಾಲ್ಯೂಯಬಲ್ ಅಂದ್ರೇನು? ಎಸ್ಟಿಮೇಟ್ ಆಗೋದೇ ಇಲ್ಲ, ಅದು ಇನ್ವ್ಯಾಲ್ಯೂಯಬಲ್ ಅರ್ಥ ತಗೊಂಡು, ಅಮೂಲ್ಯ. ಮಹಾಂಗುಲೀಯ ವನಾಖ್ಯಯಾಚ ಮಾಲಯ ವಿಲಾಸಿ ವಿಸ್ತೃತೋ ರಸ ಬಭಾರತ ಶ್ರಿಯಂ ಪ್ರಭು. ವಿಶಾಲವಾದ ಎದೆ, ಅಲ್ಲಿ ಮಹಾಲಕ್ಷ್ಮೀ ದೇವಿ ಕೂತಿದ್ದು, ಶ್ರೀಯಂ ಲಕ್ಷ್ಮಿಯನ್ನು ಧರಿಸಿರ್ತಕ್ಕಂಥ ಎದೆ, ಅದು ಬಂದಿದೆ. ಏನದು ಹೇಳಬೇಕಾದ್ರೆ ಇಂದಿರೋರು ಸಬ್ ಸ್ಮರಣೀಯ ಮುರೋ ವಿಷ್ಣು ಇಂದಿರಾಧಾರಮುತ್ತಮಂ, ಇಂದಿರಾವಾಸಮುತ್ತಮಂ ಪಾಠಾಂತರ, ಅದಕ್ಕೆ ಗೊತ್ತಾಯ್ತಾ? ಅದೆಲ್ಲ ಹೇಳಿರೋದ್ರಿಂದ ಅದು ಆ ರೀತಿ ಉರಸ್ತಿ ವರ್ಣನೆ. ಸಭೂತಿವತ್ಸಭೂಷಣಸ್ತನೂದರೇ ವಲಿತ್ರೈ ಉದಾರ ಮಧ್ಯಭೂಷೋಣಲ್ಲ ಸತ್ತಟಿತ್ ಪ್ರಭಾಂಬರ. ಸಹ ಭೂತಿವತ್ಸಭೂಷಣ, ಭೂತಿವತ್ಸ ಅಂದರೆ ಶ್ರೀವತ್ಸ, ಭೂತಿ ಅಂದರೆ ಶ್ರೀ, ಭೂತಿವತ್ಸ ಶ್ರೀವತ್ಸ, ಅದಕ್ಕೇನೆ ಭೂತಿ ಕೊನೆಯ ಶ್ರೀ ಅಂತ ಬಂತು. ಸುಧಾದಲ್ಲಿ ಕೊನೆಗೆ ಭೂತಿ ಮಹಾಲಕ್ಷ್ಮಿ ಅಂತ ಬರೆದಿದ್ದಾರೆ, ಕೊನೆಯ ಪದ ಅದು. ಇಲ್ಲಿ ಆರಂಭದಲ್ಲಿ ಶ್ರೀಯಪ್ಪತ್ತಿ ಅಂತ ಹೇಳಿದ್ದಾರೆ, ಶ್ರೀ, ಅಲ್ಲಿ ಭೂತಿ, ಭೂತಿ ಅಂದರೆ ಶ್ರೀ, ಆಚಾರ್ಯ ಹೇಳಿದ ಅರ್ಥ ಇದೆ. ಅದಕ್ಕೆ ಆದ್ಯಂತೆಯೋ ಶ್ರೀಕಾರಯುಕ್ತತ್ವ ಶ್ರೀಕರೋಯಂ ಗ್ರಂಥ, ಶ್ರೀಕರವಾದ ಗ್ರಂಥ. ಅತ್ರ ವಯಮೇವ ಸಾಕ್ಷಿಣ, ವಾದಿರಾಜ ಸ್ವಾಮಿ ಬರೆದ ಮಾತು. ಚ ಶ್ರಿಯಂ ಪ್ರಭು ಸಭೂತಿವತ್ಸಭೂಷಣಸ್ತನೂದರೇ ವಲಿತ್ರೈ, ತನೂದರ ಉದರಂ ಚೈತ್ಯಮೇಶ್ಚ ತನುತ್ವೇಪಿ ಅಖಿಲಂ ಭರಂ. ತನೂದರೇ ವಲಿತ್ರೈ, ಅದರ ಮೇಲೆ ವಲಿತ್ರಯಾಂಕಿತಂ ನಿತ್ಯಂ, ಮೂರು ನಿರೆಗಳು, ಮೂರು ಗೆರೆಗಳು. ಉದಾರ ಮಧ್ಯಭೂಷಣ, ಮಧ್ಯಭೂಷಣ ಅಂದರೆ ಜಾಂಬು ಕಾಂಚಿ, ಕಟ್ತೇವೆ ಕಾಂಚೀರಾಮ ಅಂತ ಹೇಳೋದಿಲ್ಲ. ಜಾಂಬೂನದಾಂಬರಾಧಾರಂ ನಿತಂಬಂ ಚಿಂತಮೀಚಿತು ಸ್ವರ್ಣಮಂಜೀರ ಸಂವೇತಂ ಆರೂಢಂ ಜಗದಂಬಯ. ಅದಕ್ಕೇನೆ ಉದಾರ ಮಧ್ಯಭೂಷಣ ಉಲ್ಲಸ ತಟಿತ್ ಪ್ರಭಾಂಬರ, ಹೊಡಿತಕ್ಕಂತಹ ತಟಿತ್ ಮಿಂಚು, ಮಿಂಚಿನ ಕಾಂತಿಯ ಅಂಬರ ವಸ್ತ್ರ, ಮಿಂಚಿನ ಕಾಂತಿಯ ಪೀತಾಂಬರ ಧರಿಸಿದ್ದಾನೆ. ಕರೀಂದ್ರ ಸತ್ತರೋರು ಯುಕ್ ಸುವೃತ್ತ ಜಾನುಮಂಡಲ, ಕರೀಂದ್ರ ಅಂತ ಹೇಳಿದರೆ ಆನೆ, ಅದರ ಕರ ಅಂದರೆ ಸೊಂಡಿಲು, ಅದರಂತಿರ್ತಕ್ಕಂತಹ ಸುವೃತ್ತ ಜಾನುಮಂಡಲ, ಮೊಳಕಾಲುಗಳು. ಪರ್ವತ ಮೊಳಕಾಲು ಹೇಗಿದೆ ಅಂದರೆ ಹೀಗೆ ಬರ್ತಾ ಬರ್ತಾ ಕಡಿಮೆ ಆಗಬೇಕು, ಹೀಗೆ ಇದ್ದುಬಿಟ್ರೆ ಆನೆ ಕಾಲು ಅಂತಾರೆ, ಹಾಗಾಗಿಬಿಡುತ್ತೆ, ಹಾಗಾಗಬಾರ್ದು, ಹೀಗೆ ಬರೋ. ಅದಕ್ಕೆ ಆನೆ ಕಾಲು ಅಂತ ಹೇಳಲಿಲ್ಲ, ಆನೆಯ ಸೊಡ್ಡಿಲಿನಂಥ ಕಾಲು ಅಂತ ಹೇಳಿ, ಸೊಡ್ಡಿಲಿ ಹೀಗೆ ಬರುತ್ತೆ, ಕಾಲು ಹೀಗೆ ಬರುತ್ತೆ. ಆದ್ದರಿಂದ ಅಂಥ ಕಾಲಗಳನ್ನು ಜಾನುಮಂಡಲ. ಕ್ರಮಾಲ್ಪವೃತ್ತ ಜಂಘಕ ಸ್ವರಕ್ತ ಪಾದಪಲ್ಲವ, ಇವೆಲ್ಲ ಸರಿ ಓದ್ಕೋಬೇಕು. ನಿತ್ಯ ಧ್ಯಾನಕ್ಕೆ ಇವೆಲ್ಲ ಬೇಕಾಗ್ತದೆ, ಗೊತ್ತಾಯ್ತಾ? ಧ್ಯಾನ ಮಾಡಬೇಕು ಅಂತ ಹೇಳಿದರೆ ಆಚಾರ್ಯ ಕೊಟ್ಟ ವರ್ಣನೆ ಎಲ್ಲ ಬಂದೋಯ್ತು, ಗೊತ್ತಾಯ್ತಾ? ಆದ್ದರಿಂದ ಇದನ್ನು ನಿತ್ಯ ಓದ್ತಾ ಇದ್ದರೆ ದಿವಸ ಇದನ್ನು ದ್ವಾದಶ ಸ್ತೋತ್ರ ಓದ್ತಾ ಇದ್ರೆ ಏನಾಗುತ್ತಾಗ ಧ್ಯಾನಕ್ಕೆ ಒಳ್ಳೆ ಅವಕಾಶ ಇದೆ. ಲಸದ್ಧರಿನ್ ಮಣಿದ್ಯುತಿ ರರಾಜರಾಘಬೋಧಿಕಂ, ತಂತ್ರಸಾರ್ಕ ಸರಿಸಬೇಕು ಇದನ್ನು.
ದೇವ್ರ ಧ್ಯಾನ ಮಾಡಬೇಕು ಹೇಳ್ಬಿಡ್ತಾರೆ ಅಷ್ಟೇ, ಇದೆಲ್ಲ ಹೀಗೆ ಮಾಡಬೇಕು ಅಂತ ಅರ್ಥ. ಎಲ್ಲ ರೂಪಗಳಿಗೂ ಕಾಮನ್ ಇದಿಷ್ಟು ಕೂಡ. ಬಾಣ ಬಿಲ್ಲು ಅವೆಲ್ಲ ಸ್ವಲ್ಪ ಎಕ್ಸ್ಟ್ರಾ ಬಿಟ್ಟುಬಿಟ್ಟೆ, ಉಳಿದೆಲ್ಲ ಎಲ್ಲ ಕಾಮನ್. ಅವರ ಕಣ್ಣುಗಳು, ಕಾಲು, ವೃತ್ತ ಅವೆಲ್ಲ ಸೇಮ್. ಆ ಭಾವನೆ ಯಾವ ಗಾಯತ್ರಿ ಮಂತ್ರ ಹೇಳೋದಕ್ಕೂ ಬೇಕಿದೆ, ಗೊತ್ತಾಯ್ತಾ? ಗಾಯತ್ರಿ ಮಂತ್ರಕ್ಕೆ, ನಾರಾಯಣ ಮಂತ್ರಕ್ಕೆ, ಕೃಷ್ಣ ಮಂತ್ರಕ್ಕೆ, ಯಾವುದೇ ಧ್ಯಾನಕ್ಕೆ ಬೇಕಾದ ಶ್ಲೋಕಗಳು ಇಷ್ಟು ಕೂಡ. ರಸದ್ಧರಿನ್ ಮಣಿದ್ಯುತಿರರಾಜ ರಾಘಬೋಧಿಕಂ ಅಸಂಖ್ಯ ಸತ್ಸು ಕರ್ಣವ ಸಮಸ್ತ ಶಕ್ತಿ ಸತ್ತನು. ರಸದ್ಧರಿನ್ಮಣಿದ್ಯುತಿ, ಹರಿನ್ಮಣಿ ಅಂದರೆ ಇಂದ್ರನೀಲಮಣಿ, ಪರಮಾತ್ಮನ ಬಣ್ಣ ನೀಲ ಇಂದ್ರನೀಲಮಣಿಯ ಕಾಂತಿ. ರಾಘವೋ ಅಧಿಕಂ ಅಸಂಖ್ಯ ಸತ್ಸು ಕಾರಣವಹ, ಅಸಂಖ್ಯ ಸತ್ಸು ಕಾರಣ, ಅನಂತಾನಂತ ಉತ್ತಮ ಸುಖದ ಸಮುದ್ರ. ಸಮಸ್ತ ಶಕ್ತಿ ಸತ್ವನು, ಸಮಸ್ತ ಶಕ್ತಿ ಸತ್ವನು, ಸಮಸ್ತ ಶಕ್ತಿಯನ್ನು ಪ್ರತಿ ಭಾಗದಲ್ಲೂ ಹೊಂದಿರತಕ್ಕಂಥ ದೇಹ. ಆತನ ನಖದ ತುದಿ ಕೂಡ ಏನದು ಪರಿಪೂರ್ಣ. ಅದನ್ನೆಲ್ಲ ಹೇಳಿದರು. ಇಷ್ಟು ರಾಮದೇವರು ಹೊರಡ್ತಾರೆ, ಹೇಗೆ ಕಾಣಿಸ್ತಿದ್ದಾರೆ ಹೇಳ್ತಾರೆ. ಯಾತಕ್ಕೆ ಅಲ್ಲಿ ವರ್ಣನೆ ಮಾಡಿದರು ಅಂದರೆ, ಆ ಚಿಂತನೆ ಮಾಡ್ತಾರು ಮೋಕ್ಷಕ್ಕೆ ಹೋಗ್ತಿದ್ದಾರೆ. ಹಿಂದೆ ಬಂದವರೆಲ್ಲ ಹೇಗಿದ್ದಾರೆ ಈಗ ಆ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ. ಮೋಕ್ಷ ಕಾಲದ ಅಂತ ಚಿಂತನೆ ಮಾಡಬೇಕಾದ ಹೀಗೆ ಸಂತದ ಅಂತ್ಯಕಾಲೇ ವಿಶೇಷತಃ ಸಂತದ ಚಿಂತನೆ ಮಾಡ್ತಿದ್ರು. ಈಗ ಅವರೆಲ್ಲ ಅಂತ್ಯಕಾಲ, ಅವರಿಗೆ ಅವರೆಲ್ಲ ಕಡೆಗೆ ಹೋಗ್ತಿದ್ದಾರಲ್ಲ, ಈ ಚಿಂತನೆ ಮಾಡ್ಕೊಂಡು ಹೋಗ್ಲಿಕ್ಕೆ ಆ ರೀತಿ ಅದೇ ರಾಮದೇವರವರಿಗೆ ಸ್ಪಷ್ಟ ಚಿತ್ರ ಕೊಟ್ಟಿರೋದು ವರ್ಣನೆ ಮಾಡ್ತಾ ಇದ್ದಾರೆ. ಇಲ್ಲಿ ಯಾಕೆ ಮಾಡಬೇಕು ಅನ್ನೋದು ಉತ್ತರ. ಜ್ಞಾನಂ ಅದಿಲ್ಲಿ ಅಲ್ಲಿಗೆ ಒಂದು ಬೇಗ ದಿವಸ ಮುಗಿಸ್ಬೇಕು ಅಂತ ಅಲ್ಲಿವರೆಗೆ ಹೇಳಿದ್ದು. ನಾಳೆ ದಿವಸ ಮುಂದೆ, ನಾಳೆ ಪರಧಾಮ ಗಮನ, ನಾಡಿದ್ದು ಮುಗಿದೋಗ್ಬಿಟ್ಟು